ಇವತ್ತು ಬಂದು ಕೊನೆಯ ಭಾನುವಾರ. ಇನ್ನು ಕೆಲವು ದಿನಗಳಲ್ಲಿ ನಮಗೆ ಹೊಸ ವರ್ಷ ಬರುತ್ತೆ. ನಾವು ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕಿದ್ದೇವೆ. ಆದರೆ ಈ ವರ್ಷಾಂತ್ಯಕ್ಕೆ ಬಂದಿರುವಂಥ, ಈ ವರ್ಷದ ಕೊನೆಗೆ ಬಂದಿರುವಂಥ ನಾನು ನೀವು ಮಾಡಬೇಕಾಗಿರುವಂಥ ಒಂದು 5 ವಿಷಯಗಳನ್ನು ಇವತ್ತು ನಾವು ಧ್ಯಾನ ಮಾಡಿ ನೋಡೋಣ. ಈ ವರ್ಷದ ಅಂತ್ಯದಲ್ಲಿ ಬಂದಿರುವಂಥ ನಾವು ಮಾಡಬೇಕಾಗಿರುವಂಥ 5 ಮುಖ್ಯವಾದ ಕಾರ್ಯಗಳೇನು? ಅದರಲ್ಲಿ ಮೊದಲನೇ ಕಾರ್ಯ ಏನು ಅಂತಂತಂದರೆ, ಮೊದಲಾಗಿ ನಾನು ನೀವು ಕರ್ತನನ್ನು ಸ್ತುತಿಸಿ ಅವರನ್ನು ಮಹಿಮೆ ಪಡಿಸುವಂಥವರಾಗಿರಬೇಕು. ಹಲ್ಲೆಲೂಯ. ವರ್ಷದ ಅಂತ್ಯದಲ್ಲಿ ಬಂದಿರುವಂಥ ನಾವು ಮಾಡಬೇಕಾಗಿರುವಂಥ ಮೊದಲನೇ ಕಾರ್ಯ ಏನು? ನಾನು ನೀವು ಕರ್ತನನ್ನು ಸ್ತುತಿಸಿ ಅವರನ್ನು ನಾವು ಮಹಿಮೆ ಪಡಿಸುವಂಥವರಾಗಿರಬೇಕು. ಅವರನ್ನು ಯಾಕೆ ನಾವು ಸ್ತುತಿಸಬೇಕು? ನಾವು ವರ್ಷಾಂತ್ಯಕ್ಕೆ ಬಂದು ಅವರನ್ನು ಮಹಿಮೆ ಪಡಿಸಬೇಕಾಗಿರೋ ಅಗತ್ಯ ಏನು ಅಂತ ನಿಮಗೆ ಅನಿಸ್ಬೋದು. ಅದಕ್ಕೆ ಕಾರಣ ಏನಂತಂತಂದರೆ, ಈ ವರ್ಷದಾದ್ಯಂತ ದೇವರು ನಮಗೆ ಮಾಡಿರುವಂಥ ಉಪಕಾರಗಳನ್ನು ನಾವು ನೆನೆಸಿ ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸುವಂಥವರಾಗಿರಬೇಕು. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಲೂಕನ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 49ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದದ್ದು. ಹಲ್ಲೆಲೂಯ. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಮರಿಯಳು ಈ ಮಾತುಗಳನ್ನೇ ಹೇಳ್ತಾಳೆ. ಮರಿಯಳು ತಾನು ಹೇಳೋ ಮಾತೇನಂತಂದರೆ, ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ ಎಂಬುದಾಗಿ. ಆಗ ಮರಿಯಳು ದೇವರ ವಿಷಯದಲ್ಲಿ ತಾನು ಹೇಳೋ ಮಾತೇನಂತಂದರೆ, ದೇವರು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾರೆ ಅಂತ ಹೇಳಿ ತಾನು ದೇವರನ್ನು ಮಹಿಮೆ ಪಡಿಸೋದನ್ನು ನಾವು ಕಾಣ್ತೀವಿ. ಆಗ ಇದೇ ರೀತಿಯಾಗಿ ದೇವರು ನನಗೂ ನಿಮಗೂ ಸಹ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾರೆ. ಈ ವರ್ಷದಾದ್ಯಂತ ಅವರು ನಮಗೆ ಅನೇಕ ಉಪಕಾರಗಳನ್ನು ಮಾಡಿರ್ತಾರೆ. ಆಗ ದೇವರು ನಮಗೆ ಅನೇಕ ಉಪಕಾರಗಳನ್ನು ಮಾಡಿರುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಕೀರ್ತನೆಗಳ ಪುಸ್ತಕ 103ನೇ ಅಧ್ಯಾಯ ವಾಕ್ಯಗಳು 1, 2 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹಲ್ಲೆಲೂಯ. ಇಲ್ಲಿ ಕೀರ್ತನೆಗಾರನಾಗಿರುವಂಥ ದಾವೀದನು ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ, ತನ್ನ ಮನಸ್ಸಿಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಏನಂತಂತಂದರೆ, ನನ್ನ ಮನವೇ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ತನಗೆ ತಾನೇ ಹೇಳಿಕೊಳ್ಳೋದನ್ನು ನಾವು ಕಾಣ್ತೇವೆ. ಆಗ ದೇವರು ನಮಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾರೆ. ದೇವರು ನಮಗೆ ದೊಡ್ಡ ಉಪಕಾರಗಳನ್ನು ಮಾಡಿರುವಾಗ ನಾವೇನು ಮಾಡಬೇಕು? ಅವುಗಳಲ್ಲಿ ಒಂದನ್ನಾದರೂ ಸಹ ಮರೆಯದೆ ಅವುಗಳಿಗಾಗಿ ನಾವು ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸುವಂಥವರಾಗಿರಬೇಕು. ಹಲ್ಲೆಲೂಯ. ಆಗ ನಾನು ನೀವು ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಈ ವರ್ಷದ ಅಂತ್ಯದಲ್ಲಿ ನಾವು ಬಂದಿರುವಂಥ ಸಮಯದಲ್ಲಿ ನಾವೇನು ಮಾಡಬೇಕು? ಈ ವರ್ಷದ ಅಂತ್ಯಕ್ಕೆ ನಾವು ಬಂದಿರುವಂಥ ಸಮಯದಲ್ಲಿ ದೇವರು ನಮಗೆ ಮಾಡಿರುವಂಥ ಉಪಕಾರಗಳನ್ನು ನಾವು ನೆನೆಸಿ ನಾವು ದೇವರನ್ನು ಮಹಿಮೆ ಪಡಿಸುವಂಥವರಿಗಾಗಿ ಇರಬೇಕು. ಹಲ್ಲೆಲೂಯ. ಹಾಗೆ ದೇವರು ನಮಗೆ ಏನೆಲ್ಲ ಉಪಕಾರಗಳನ್ನು ಮಾಡಿರಬಹುದು? ದೇವರು ನಾವು ಅವರಲ್ಲಿಟ್ಟುವಂಥ ನಂಬಿಕೆಯಲ್ಲಿ ಈ ವರ್ಷವೆಲ್ಲ ದೃಢವಾಗಿ ನೆಲೆ ನಿಂತು ಜೀವಿಸಿ ಈ ವರ್ಷವನ್ನೆಲ್ಲ ನಾವು ಕಳೆಯುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯ. ದೇವರು ನಮಗೆ ಅನುಗ್ರಹಿಸಿರುವಂಥ ರಕ್ಷಣೆಯಲ್ಲಿ ಈ ವರ್ಷದಾದ್ಯಂತ ನಾವು ಜೀವಿಸುತ್ತಾ ಬರುವ ಹಾಗೆ ದೇವರು ನಮ್ಮನ್ನು ನಡೆಸಿದ್ದಾರೆ. ಅದೇ ರೀತಿಯಾಗಿ ಆತನಿಗಾಗಿ ನಾವು ಈ ವರ್ಷವೆಲ್ಲ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಿದ್ದಾರೆ. ಒಂದು ವೇಳೆ ನಾವು ಎಷ್ಟೋ ತಪ್ಪುಗಳನ್ನು ಅಪರಾಧಗಳನ್ನು ಮಾಡಿರಬಹುದು, ಆದರೆ ದೇವರು ತನ್ನ ಕೃಪೆಯಿಂದ ಅವೆಲ್ಲವನ್ನ ಕ್ಷಮಿಸಿದ್ದಾರೆ. ಈ ಲೋಕದಲ್ಲಿ ನನಗೆ ನಿಮಗೆ ವಿರುದ್ಧವಾಗಿ ಹೋರಾಡುವಂಥ ಅಂಧಕಾರದ ಶಕ್ತಿಗಳಿದೆ. ಸೈತನನು ಅವನ ದೂತರುಗಳು ಯಾರನ್ನು ನುಂಗಬೇಕಂತ ಹೇಳಿ ಅವರು ಹಗಲು ರಾತ್ರಿ ಸುತ್ತಿ ತಿರುಗಾಡ್ತಾ ಇರ್ತಾರೆ. ಆದರೆ ಆ ರೀತಿಯಾಗಿ ನಮಗೆ ವಿರುದ್ಧವಾಗಿ ಹಗಲು ರಾತ್ರಿ ತಾಕಬೇಕೆಂದು ಹೋರಾಡುವಂಥ ಅಂಧಕಾರದ ದುಷ್ಟ ಶಕ್ತಿಗಳ ಕ್ರಿಯೆಗಳಿಗೆ, ಸೈತನನ ಕ್ರಿಯೆಗಳಿಗೆ ದೇವರು ನಮ್ಮನ್ನು ಬಿಡಿಸಿ ಅನುದಿವಸವೂ ನಮ್ಮನ್ನು ಕಾದು ನಡೆಸಿದ್ದಾರೆ. ನಮಗೆ ವಿರುದ್ಧವಾಗಿ ಹೇಳುವಂಥ ಮಾಟ ಮಂತ್ರದ ಬಲಗಳು, ಅಂಧಕಾರದ ಶಕ್ತಿಗಳಿಗೆ ದೇವರು ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾದುಕೊಂಡಿದ್ದಾರೆ. ಆಗ ದೇವರು ನಮ್ಮನ್ನು ಎಲ್ಲ ಕೇಡಿಗೂ ಬಿಡಿಸಿ ನಮ್ಮನ್ನು ಈ ವರ್ಷದಾದ್ಯಂತ ಅವರು ಕಾಪಾಡಿದ್ದಾರೆ. ಹಲ್ಲೆಲೂಯ. ಈ ವರ್ಷದ ಪ್ರಾರಂಭದಿಂದ ಈವರೆಗೂ ನಾವು ಜೀವಿಸಿ ಈ ಒಂದು ವರ್ಷದ ಕೊನೆಯನ್ನು ನಾವು ನೋಡುವ ಹಾಗೆ ನಮ್ಮ ಪ್ರಾಣಗಳನ್ನು ದೇವರ ಅಮೂಲ್ಯವನ್ನು ಇರಿಸಿ ಎಲ್ಲ ಕೇಡಿಗೂ ನಮ್ಮ ಪ್ರಾಣಗಳನ್ನು ಬಿಡಿಸಿ ನಮ್ಮನ್ನು ಅವರು ಕಾದುಕೊಂಡಿದ್ದಾರೆ. ಆಗ ದೇವರು ಈ ರೀತಿ ನಮಗೆ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸಿ ದೇವರನ್ನು ಸ್ತುತಿಸುವಂಥವರಾಗಿರಬೇಕು. ದೇವರು ನಮಗೆ ತೋರಿಸಿರುವಂಥ ಕೃಪೆ, ದೇವರು ನಮಗೆ ತೋರಿಸಿರುವಂಥ ದಯೆ, ದೇವರು ನಮಗೆ ತೋರಿಸಿರುವಂಥ ಪ್ರೀತಿ, ದೇವರು ನಮಗೆ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸಿ ಕರ್ತನನ್ನು ಈ ವರ್ಷ ಅಂತ್ಯಕ್ಕೆ ಬಂದಿರುವಂಥ ನಾವು ಸ್ತುತಿಸುವಂಥವರಾಗಿರಬೇಕು. ದೇವರು ನಮಗೆ ಬೇಕಾದ ಕೆಲಸಗಳನ್ನು
ಕಾರ್ಯಗಳನ್ನು ಕೊಟ್ಟಿದ್ದಾರೆ. ನಮಗೆ ದೇವರು ಬೇಕಾಗಿರೋ ಆದಾಯವನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಬೇಕಾಗಿರುವಂಥ ಆರೋಗ್ಯವನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಬೇಕಾಗಿರುವಂಥ ವಸ್ತ್ರವನ್ನು ಈ ವರ್ಷದಾದ್ಯಂತ ಕೊಟ್ಟಿದ್ದಾರೆ. ನಾವಿರೋದಕ್ಕೆ ಒಂದು ನೆಲೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಮಾಡಿದಂಥ ಪ್ರಾರ್ಥನೆಗಳನ್ನು ಕೇಳಿ ನಮಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ನಮಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ. ಅವರು ನಮಗೆ ಸಂತೋಷವನ್ನು ಕೊಟ್ಟಿದ್ದಾರೆ. ದೇವರು ನಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡಿದ್ದಾರೆ. ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸಿದ್ದಾರೆ. ದೇವರು ನಮ್ಮನ್ನು ಅನುದಿವಸವೂ ಸಾಕಿ ಸಲಹಿ ಈ ವರ್ಷದಾದ್ಯಂತ ಅವರು ನಮ್ಮನ್ನು ನಡೆಸಿದ್ದಾರೆ. ಇನ್ನು ಎಷ್ಟೋ ಕಾರ್ಯಗಳನ್ನು ದೇವರು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಈ ವರ್ಷದಾದ್ಯಂತ ಅವರು ಮಾಡಿರ್ತಾರೆ. ಆಗ ಈ ರೀತಿಯಾಗಿ ನಮಗಾಗಿ ಎಷ್ಟೋ ಕಾರ್ಯಗಳನ್ನು ಮಾಡಿದಂಥ ಆ ಕರ್ತನ ಉಪಕಾರಗಳನ್ನು ನಾವು ಸ್ಮರಿಸಿ ಏನು ಮಾಡಬೇಕು? ಈ ವರ್ಷದ ಅಂತ್ಯಕ್ಕೆ ಬಂದಿರುವಂಥ ನಾವು, ದೇವರೇ ಈ ವರ್ಷದಾದ್ಯಂತ ನಮಗೆ ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ನಮಗೆ ಸ್ತೋತ್ರ ಅಂತ ದೇವರನ್ನ ಮಹಿಮೆ ಪಡಿಸುವಂಥವರಲಾಗಿ ಇರಬೇಕು. ಹಲ್ಲೆಲೂಯಾ. ಆಗ ನಾನು ನೀವು ವರ್ಷದ ಅಂತ್ಯಕ್ಕೆ ಬಂದಿರುವಂಥ ಈ ಸಮಯದಲ್ಲಿ ಮಾಡಬೇಕಾದ ಮುಖ್ಯವಾದ ಕಾರ್ಯ, ದೇವರ ಉಪಕಾರಗಳನ್ನೆಲ್ಲ ನಾವು ಸ್ಮರಿಸುತ್ತಾ ಅವುಗಳಲ್ಲಿ ಒಂದನ್ನಾದರೂ ಮರೆಯದೆ, ಕರ್ತನೇ ನನಗೆ ಸ್ತೋತ್ರ, ನಾನು ಜೀವನದಿಂದ ಉಳಿದಿರುವುದೇ ನಿಮ್ಮ ಕೃಪೆ, ನಮಗೆ ಸ್ತೋತ್ರ, ನನಗೆ ನೀವು ಅನುಗ್ರಹಿಸಿರುವಂಥ ರಕ್ಷಣೆಗಾಗಿ, ಪಾಪ ಕ್ಷಮಾಪಣೆಗಾಗಿ, ನನ್ನನ್ನು ನಿಮ್ಮ ಮಗನಾಗಿ ಮಾಡಿಕೊಂಡಿರುವುದಕ್ಕಾಗಿ, ನನಗೆ ನಿತ್ಯ ಜೀವದ ಭರವಸೆಯನ್ನು ಕೊಟ್ಟಿರುವುದಕ್ಕಾಗಿ, ನನಗಾಗಿ ನಿಮ್ಮ ರಾಜ್ಯದಲ್ಲಿ ಒಂದು ಸ್ಥಾನವನ್ನು ಇಟ್ಟಿರುವುದಕ್ಕಾಗಿ, ನನ್ನ ಹೆಸರನ್ನು ನಿಮ್ಮ ಜೀವಮಾದರಿ ಪುಸ್ತಕದ ಪಟ್ಟಿಯಲ್ಲಿ ಬರೆದಿರುವುದಕ್ಕಾಗಿ, ನನ್ನನ್ನು ಸೇರಿಸಿಕೊಂಡಿರುವುದಕ್ಕಾಗಿ, ನಿಮಗಾಗಿ ಸಾಕ್ಷಿಯಾಗಿರುವಂತೆ ನನಗೆ ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ, ಸೈತನನ್ನು ಎಲ್ಲ ಕಾರ್ಯಗಳು ಬಿಡಿಸಿರುವುದಕ್ಕಾಗಿ, ಲೋಕ ರೀತಿಯಾದ ಎಲ್ಲ ಕಾರ್ಯಗಳಲ್ಲಿ ನನ್ನನ್ನು ನಡೆಸಿ ಬಂದಿರುವಂಥ ನಿಮ್ಮ ಕೃಪೆಗಾಗಿ ಕರ್ತನೇ ನಿಮಗೆ ಸ್ತೋತ್ರ ಅಂತ ನಾವು ಸ್ತೋತ್ರದೊಟ್ಟಿಗೆ ಕಾಣಲ್ಪಡಬೇಕು. ಹಲ್ಲೆಲೂಯಾ. ಆಗ ನಾನು ನೀವು ವರ್ಷದ ಅಂತ್ಯಕ್ಕೆ ಬಂದಿರುವಂಥ ಈ ಸಮಯದಲ್ಲಿ ಅವರ ಉಪಕಾರಗಳನ್ನೆಲ್ಲ ನೆನೆಸಿ, ದೇವರು ನಮಗೆ ವರ್ಷದಾದ್ಯಂತ ಮಾಡಿರುವಂಥ ಕಾರ್ಯಗಳನ್ನು ನೆನೆಸಿ ಅವರನ್ನು ಸ್ತುತಿಸುವಂಥವರಾಗಿರಬೇಕು. ಹಲ್ಲೆಲೂಯಾ. ಆಗ ವರ್ಷದ ಅಂತ್ಯದಲ್ಲಿರುವಂಥ ನಾವು ಮೊಟ್ಟ ಮೊದಲಾಗಿ ಮಾಡಬೇಕಾಗಿರುವ ಕಾರ್ಯ ಕರ್ತನನ್ನು ಸ್ತುತಿಸಬೇಕು. ಎರಡನೇದಾಗಿ ಮತ್ತೊಂದು ಕಾರ್ಯವನ್ನು ನಾವು ಮಾಡಬೇಕು. ಎರಡನೇದಾಗಿ ನಾವು ಮಾಡಬೇಕಾಗಿರುವಂಥ ಮತ್ತೊಂದು ಕಾರ್ಯ ಏನಂತಂತಂದರೆ, ಕರ್ತನನ್ನು ನೋಡಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಾವು ಮಾಡಬೇಕಾಗಿರೋ ಕಾರ್ಯ ಏನು? ಕರ್ತನನ್ನು ನೋಡಿ ನಾವು ಪ್ರಾರ್ಥನೆ ಮಾಡುವಂಥವರಲಾಗಿ ಈ ವರ್ಷದ ಅಂತ್ಯದಲ್ಲಿ ಕಾಣಲ್ಪಡಬೇಕು. ದೇವರು ನಮಗೆ ವರ್ಷದಾದ್ಯಂತ ಎಷ್ಟೋ ಅದ್ಭುತಗಳನ್ನು ಮಾಡಿರಬಹುದು, ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿರಬಹುದು, ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿರಬಹುದು, ಏನೆಲ್ಲ ಕಾರ್ಯಗಳನ್ನು ದೇವರು ನಮಗೆ ಮಾಡಿರಬಹುದು. ಆದರೂ ಕೆಲವೊಂದು ಸರಿ ಕೆಲವೊಂದು ಕಾರ್ಯಗಳಲ್ಲಿ ನಿಮಗೆ ಉತ್ತರ ಸಿಗದೆ ಹೋಗಿರಬಹುದು. ನೀವು ವರ್ಷದಾದ್ಯಂತ ಒಂದು ವೇಳೆ ಪ್ರಾರ್ಥನೆ ಮಾಡಿ ಬಂದಿರಬಹುದು. ವರ್ಷವೆಲ್ಲ ನೀವು ಪ್ರಾರ್ಥನೆ ಮಾಡಿದ್ದರೂ ಸಹ ಆ ಕಾರ್ಯದಲ್ಲಿ ನಿಮಗೆ ಉತ್ತರ ಸಿಕ್ಕದೆ ಹೋಗಿರಬಹುದು. ಆಗ ಒಂದು ವೇಳೆ ನಿಮಗೆ ಈ ವರ್ಷದಾದ್ಯಂತ ಪ್ರಾರ್ಥನೆ ಮಾಡಿ ಬಂದರೂ ಸಹ ಯಾವುದಾದ್ರೂ ಒಂದು ಕಾರ್ಯದ ವಿಷಯದಲ್ಲಿ ನಿಮಗೆ ದೇವರ ಬಳಿಯಿಂದ ಉತ್ತರ ಸಿಗಲಿಲ್ಲ ಅಂತ ಅಂದರೆ, ಆಗ ನೀವೇನು ಮಾಡಬೇಕು? ಅದಕ್ಕೋಸ್ಕರವಾಗಿ ದೇವರನ್ನು ಮುಂದುವರಿಸಿ ಪ್ರಾರ್ಥನೆ ಮಾಡುವಂಥವರಲ್ಲಾಗಿರಬೇಕು. ಒಂದು ವೇಳೆ ಇದುವರೆಗೂ ದೇವರು ಉತ್ತರ ಕೊಡಲಿಲ್ಲ ಅನ್ನೋದು ಮಾತ್ರಕ್ಕೆ ಇನ್ನು ಮುಂದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಅಲ್ಲ. ಎಡಬಿಡದೆ ನೀವು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇರುವಾಗ ತಕ್ಕ ಸಮಯದಲ್ಲಿ ದೇವರು ನಮಗೆ ಉತ್ತರವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಒಂದು ವೇಳೆ ಕಳೆದ ಈ ವರ್ಷದಲ್ಲಿ ಯಾವುದೋ ಒಂದು ಕಾರ್ಯದಲ್ಲಿ ದೇವರು ನನಗೆ ಉತ್ತರ ಕೊಡಲಿಲ್ಲ, ದೇವರು ಏನೋ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿ ಪ್ರಾರ್ಥನೆ ಮಾಡ್ತಾ ಬಂದೆ, ಆದರೆ ವರ್ಷ ಪೂರ್ತಿ ಅದು ನನಗೆ ಕೈಗೂಡಿ ಬರಲೇ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿ. ಮುಂದುವರಿಸಿ ಅದಕ್ಕೋಸ್ಕರವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಈ ಹೊಸ ವರ್ಷವನ್ನು ನೀವು ಪ್ರವೇಶ ಮಾಡಿ. ಕರ್ತನು ಹೊಸ ವರ್ಷದಲ್ಲಿ ನಿಮಗೆ ಉತ್ತರ ಕೊಡುವನು. ಹಲ್ಲೆಲೂಯಾ. ಈ ಕಳೆಯುತ್ತಿರುವಂಥ ವರ್ಷದಲ್ಲಿ ನಿಮಗೆ ಸಿಗದ ಉತ್ತರ ಬರುವಂಥ ವರ್ಷದಲ್ಲಿ ನಿಮಗೆ ಸಿಗುತ್ತೆ. ಹಲ್ಲೆಲೂಯಾ. ಈ ವರ್ಷದಾದ್ಯಂತ ನೀವು ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆಗೆ ಫಲ ಮುಂದಿನ ವರ್ಷದಲ್ಲಿ ನೀವು ಕಾಣ್ತೀರಾ. ಹಲ್ಲೆಲೂಯಾ. ಒಂದು ವೇಳೆ ಈ ವರ್ಷದಲ್ಲಿ ಏನೋ ಒಂದು ಕಷ್ಟದಲ್ಲಿ ನೀವು ಬಂದಿರಬಹುದು. ಈ ವರ್ಷದಲ್ಲಿ ಒಂದು ವೇಳೆ ಏನೋ ಒಂದು ಸಮಸ್ಯೆಯೊಟ್ಟಿಗೆ ನೀವು ಬಂದಿರಬಹುದು. ಈ ವರ್ಷದಲ್ಲಿ ಏನೋ ಒಂದು ಬಾಧೆಯೊಟ್ಟಿಗೆ ನೀವು ಬಂದಿರಬಹುದು. ಈ ಒಂದು ಹೊಸ ವರ್ಷವನ್ನು ನೀವು ಆ ಕಷ್ಟದೊಟ್ಟಿಗೆ ಪ್ರವೇಶ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರಬಹುದು. ಆ ಒಂದು ಸಮಸ್ಯೆಯೊಟ್ಟಿಗೆ ಹೊಸ ವರ್ಷವನ್ನು ನೀವು ಪ್ರವೇಶ ಮಾಡುವಂಥ ಪರಿಸ್ಥಿತಿ ಇರಬಹುದು. ಆ ಒಂದು ಬಾಧೆಯೊಟ್ಟಿಗೆ ನೀವು ಹೊಸ ವರ್ಷವನ್ನು ಪ್ರವೇಶ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರಬಹುದು. ಆದರೆ ಸೋತು ಹೋಗಬೇಡಿ. ಕರ್ತನಿಗೆ ನಿಮ್ಮ ಕಾರ್ಯವನ್ನು ಒಪ್ಪಿಸಿ ಅವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ. ಈಗ ಇರುವಂಥ ಕಷ್ಟ ಮುಂದಿನ ವರ್ಷದಲ್ಲಿ ಇರುವುದಿಲ್ಲ. ಈಗ ಇರುವಂತಹ ಸಮಸ್ಯೆ ಮುಂದಿನ ವರ್ಷ ಇರುವುದಿಲ್ಲ. ಈಗ ಇರುವಂತಹ ಬಾಧೆ ಮುಂದಿನ ವರ್ಷದಲ್ಲಿ ನಿಮಗೆ ಇರುವುದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಏನೋ ಒಂದು ಸಮಸ್ಯೆ, ಕಷ್ಟ, ಬಾಧೆ ಅಂತ ಅಂದ್ಕೊಂಡು ಅಯ್ಯೋ ಇದೆಲ್ಲ ಯಾವಾಗಪ್ಪ ನಮಗೆ ಇದರಿಂದ ಬಿಡುಗಡೆ ಆಗುತ್ತೆ, ಇದೆಲ್ಲ ಯಾವಾಗಪ್ಪ ತೀರುತ್ತೆ, ಈ ಹೊಸ ವರ್ಷವನ್ನು ಈ ಒಂದು ಕಣ್ಣೀರಿನಲ್ಲಿಯೇ ನಾವು ದಾಟಿ ಹೋಗಬೇಕಾ,
ಎಷ್ಟು ಕಾಲ ನಮಗೆ ಅಂತ ಹೇಳಿ ನೀವು ಬಾಧೆ ಪಡ್ತಾ ಇದ್ರೆ ಚಿಂತೆ ಮಾಡಬೇಡಿ. ಪ್ರಾರ್ಥನೆಯೊಟ್ಟಿಗೆ ಈ ಹಳೆಯ ವರ್ಷವನ್ನು ಕಳೆದು ಹೊಸ ವರ್ಷಕ್ಕೆ ನೀವು ಕಾಲಿಡಿ. ಪ್ರಾರ್ಥನೆಯೊಟ್ಟಿಗೆ ನೀವು ಕರ್ತನನ್ನು ನೋಡಿ ವಿಜ್ಞಾಪನೆ ಮಾಡುತ್ತಾ ಈ ಒಂದು ಹೊಸ ವರ್ಷವನ್ನು ಪ್ರವೇಶಿಸುವಂಥ ಸಮಯದಲ್ಲಿ ಈಗ ಕಾಣುವಂಥ ಕಷ್ಟಗಳು ಮುಂದೆ ಕಾಣಿಸದೆ ಹೋಗುತ್ತೆ. ಈಗ ಇರುವಂಥ ಸಮಸ್ಯೆಗಳು ಮುಂದೆ ನಿಮ್ಮನ್ನು ಹಿಂದಟ್ಟದೆ ಹೋಗುತ್ತೆ. ಈಗ ಇರುವಂತಹ ಬಾಧೆಗಳು ಮುಂದೆ ಉಳಿಯದೆ ಹೋಗುತ್ತೆ. ಹಲ್ಲೆಲೂಯಾ. ನಿಮಗಾಗಿ ಕರ್ತನು ಮುಚ್ಚಿದ ಬಾಗಿಲುಗಳನ್ನು ತೆರೆಯುತ್ತಾರೆ. ಈ ವರ್ಷದಲ್ಲಿ ನಿಮಗೆ ಮುಚ್ಚಲ್ಪಟ್ಟ ಹಾಗೆ ಕಾಣಿಸಿದ ಬಾಗಿಲುಗಳು ಮುಂದಿನ ವರ್ಷದಲ್ಲಿ ತೆರೆಯಲ್ಪಡುತ್ತೆ. ಈ ವರ್ಷದಲ್ಲಿ ನಿಮಗೆ ತಡೆಯಾಗಿ ಕಂಡಂಥ ಕಾರ್ಯಗಳು ಮುಂದಿನ ವರ್ಷದಲ್ಲಿ ತೆಗೆದುಹಾಕಲ್ಪಡುತ್ತೆ. ಈ ವರ್ಷದಲ್ಲಿ ಕಟ್ಟೆಗಳಾಗಿ ಕಂಡು ಬಂದಂಥವುಗಳು ಮುಂದಿನ ವರ್ಷದಲ್ಲಿ ಒಡೆಯಲ್ಪಡುತ್ತೆ. ಈ ವರ್ಷದಲ್ಲಿ ನಿಮಗೆ ಬಂಧನಗಳಾಗಿದ್ದಂಥವುಗಳು ಮುಂದಿನ ವರ್ಷದಲ್ಲಿ ಬಿಚ್ಚಲ್ಪಡುತ್ತೆ. ಈ ವರ್ಷದಲ್ಲಿ ನಿಮಗೆ ಕೋಟೆಯಾಗಿ ನಿಂತವುಗಳು ಮುಂದಿನ ವರ್ಷದಲ್ಲಿ ಬಿದ್ದು ಹೋಗುತ್ತೆ. ಈ ವರ್ಷದಲ್ಲಿ ದಾರಿ ಇಲ್ಲದಿರುವಂಥ ಸಂದರ್ಭಗಳು ಮುಂದಿನ ವರ್ಷದಲ್ಲಿ ದಾರಿಯನ್ನು ತೆರೆದುಕೊಳ್ಳುತ್ತೆ. ಹಲ್ಲೆಲೂಯಾ. ಆಗ ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರೂ ಸಹ ನೀವು ಪ್ರಾರ್ಥನೆಯೊಟ್ಟಿಗೆ ಕರ್ತನಿಗೆ ಒಪ್ಪಿಸಿಕೊಟ್ಟು ಈ ಒಂದು ಹೊಸ ವರ್ಷವನ್ನ ಪ್ರವೇಶ ಮಾಡುವಾಗ ಕರ್ತನು ನಿಮಗಾಗಿ ಕಾರ್ಯಗಳನ್ನು ಮಾಡುವುದನ್ನು ನೀವು ಕಾಣ್ತೀರಾ. ಹಲ್ಲೆಲೂಯಾ. ಕರ್ತನ ಮಹಿಮೆ ನಿಮ್ಮ ಮುಂದಾಗಿ ಸಂಚರಿಸುತ್ತೆ. ಒಂದು ವೇಳೆ ಕೆಲವೊಂದು ಬಾಗಿಲುಗಳು ನಿಮಗೆ ಈ ವರ್ಷ ತೆರೆಯಲ್ಪಡದೇ ಇರಬಹುದು. ಅಯ್ಯೋ, ಬಾಗಿಲು ಯಾವಾಗ ತೆರೆಯುತ್ತೆ ಅಂತ ನೀವು ತಟ್ಟುತ್ತಲೇ ಇರಬಹುದು. ಆದರೆ ಈ ವರ್ಷ ತೆರೆಯಲ್ಪಡದ ಬಾಗಿಲುಗಳು ನೀವು ಪ್ರಾರ್ಥನೆಯೊಟ್ಟಿಗೆ ನಂಬಿಕೆಯಿಂದ ಹೊಸ ವರ್ಷವನ್ನು ಪ್ರವೇಶ ಮಾಡುವಾಗ ತೆರೆಯಲ್ಪಡುತ್ತೆ. ಒಂದು ವೇಳೆ ಈ ವರ್ಷ ಕೆಲವೊಂದು ಕಾರ್ಯಗಳು ತಡೆಯಾಗಿ ಅದು ನೀಗದೆ ಹೋಗಿರಬಹುದು. ಆದರೆ ಕರ್ತನ ಮೇಲಿನ ನಂಬಿಕೆಯಿಂದ ನೀವು ಪ್ರಾರ್ಥನೆಯೊಟ್ಟಿಗೆ ಈ ವರ್ಷವನ್ನು ಪ್ರವೇಶ ಮಾಡುವಾಗ ಆ ಇರುವಂಥ ತಡೆ ಇನ್ನು ಇರದ ಹಾಗೆ ಮುಂದಿನ ವರ್ಷದಲ್ಲಿ ತೆಗೆದುಹಾಕಲ್ಪಡುತ್ತೆ. ನಿಮಗಾಗಿ ಸಮುದ್ರವನ್ನು ಕರ್ತನ ವಿಭಾಗ ಮಾಡಿ ದಾರಿಯನ್ನು ಏರ್ಪಡಿಸುವನು. ನಿಮಗಾಗಿ ಯೋರ್ದನ್ ನದಿ ಎರಡಾಗಿ ಸೀಳಿ ಹೋಗುತ್ತೆ. ನಿಮಗೋಸ್ಕರವಾಗಿ ಕರ್ತನು ಆಕಾಶದಿಂದ ಮನ್ನವನ್ನು ಸುರಿಸುವನು. ನಿಮಗೋಸ್ಕರವಾಗಿ ಕರ್ತನ ಬಂಡೆಯೊಳಗಿಂದ ನೀರನ್ನು ಬರಮಾಡು. ನಿಮಗೆ ಇದುವರೆಗೂ ಕಹಿಯಾಗಿದ್ದಂಥ ಕಾರ್ಯಗಳು ಸಿಹಿಯಾಗಿ ಬದಲಾಗಿ ಹೋಗುತ್ತೆ. ನಿಮಗೆ ವಿರುದ್ಧವಾಗಿ ಬರುವಂಥ ಬಾಣಗಳನ್ನು ಕರ್ತನು ಕಡವಿ ಹಾಕ್ತಾರೆ. ನಿಮ್ಮನ್ನು ವಿರೋಧಿಸುವಂಥವ್ರು ಒಂದೇ ದಾರಿಯಲ್ಲಿ ಬಂದರು ಅವರು 7 ದಾರಿಗಳಲ್ಲಿ ಚೆದರಿ ಹೋಗ್ತಾರೆ. ಕರ್ತನೇ ನಿಮಗಾಗಿ ಯುದ್ಧವನ್ನು ಮಾಡುತ್ತಾನೆ. ನಿಮಗೆ ಎದುರಾಗಿರುವಂಥ ಎಲ್ಲವುಗಳ ಮೇಲೆ ಕರ್ತನು ತಾನೇ ಜಯವನ್ನು ಕೊಡುತ್ತಾನೆ. ನಿಮಗಾಗಿ ನೀರು ದ್ರಾಕ್ಷರಸವಾಗುತ್ತೆ. ನಿಮಗಿರುವಂಥ 5 ರೊಟ್ಟಿ 2 ಮೀನುಗಳಲ್ಲಿ 5,000 ದನಗಳಿಗೆ ಹಂಚುವುದಕ್ಕೆ ಸಾಧ್ಯವಾಗುತ್ತೆ. ಮೀನುಗಳಲ್ಲಿರುವಂತಹ ಸಮುದ್ರದಲ್ಲಿ ಆಶ್ಚರ್ಯಕರವಾಗಿ ಬಲೆಯಲ್ಲಿ ಮೀನುಗಳು ಸಿಗುತ್ತೆ. ನಿಮಗಾಗಿ ಮೀನಿನ ಬಾಯಲ್ಲಿ ನಾಣ್ಯವು ಸಿಗುತ್ತೆ. ನಿಮಗೆ ಎದುರಾಗಿರುವಂತಹ ಅಲೆಗಳು ಬಿರುಗಾಳಿಯು ನಿಂತು ಹೋಗುತ್ತೆ. ಕರ್ತನು ತಾನೇ ನಿಮಗಾಗಿ ಕ್ರಿಯೆಗಳನ್ನು ಮಾಡುವನು. ಆಗ ಒಂದು ವೇಳೆ ಈ ವರ್ಷ ಯಾವುದೋ ಒಂದು ಕಾರ್ಯ ನಿಮಗೆ ತಡೆಯಾಗಿದೆ, ಯಾವುದೋ ಒಂದು ಕಾರ್ಯಕ್ಕೆ ನನಗೆ ಉತ್ತರ ಸಿಗಲಿಲ್ಲ, ಏನೋ ಒಂದು ಕಾರ್ಯ ನನಗೆ ದೇವರ ಬಳಿಯಿಂದ ಆಗಲಿಲ್ಲ, ಆ ಒಂದು ಕಣ್ಣೀರಿನಲ್ಲಿಯೇ, ಆ ಒಂದು ಬಾಧೆಯಲ್ಲಿಯೇ, ಆ ಒಂದು ಕಷ್ಟದಲ್ಲಿಯೇ, ಆ ಒಂದು ಸಮಸ್ಯೆಯಲ್ಲಿಯೇ ಅಯ್ಯೋ ನಾನು ಈ ವರ್ಷವನ್ನು ಮುಗಿಸಿ ಹೊಸ ವರ್ಷವನ್ನು ಪ್ರಾರಂಭ ಮಾಡಬೇಕಾಗಿದೆಯಲ್ಲ ಅನ್ನೋ ಪರಿಸ್ಥಿತಿ ಒಂದು ವೇಳೆ ನಿಮಗಿದ್ರೆ ಚಿಂತೆ ಮಾಡಬೇಡಿ, ಕೊರಗಬೇಡಿ. ಕರ್ತನ ಮೇಲಿನ ನಂಬಿಕೆಯಿಂದ ಪ್ರಾರ್ಥನೆಯೊಟ್ಟಿಗೆ ಹೊಸ ವರ್ಷವನ್ನು ಪ್ರವೇಶ ಮಾಡಿ. ಇದುವರೆಗೂ ನೀವು ಬಿತ್ತಿದ್ದನ್ನು ಇನ್ನು ನೀವು ಕೊಯ್ಯುವರಿ. ಕಳೆದ ವರ್ಷವೆಲ್ಲ ಪ್ರಾರ್ಥನೆಯೊಟ್ಟಿಗೆ ಬಿತ್ತಿದ್ದೀರಾ, ಫಲವನ್ನು ಕಂಡಿಲ್ಲ. ಆದರೆ ಬರುವಂಥ ವರ್ಷದಲ್ಲಿ ಫಲವನ್ನು ಕಾಣ್ತೀರಾ. ಹಲ್ಲೆಲೂಯಾ. ಆಗ ವರ್ಷಾಂತ್ಯದಲ್ಲಿರುವಂಥ ನಾವು ಮಾಡಬೇಕಾಗಿರುವಂಥ ಕಾರ್ಯ ಏನು? ವರ್ಷಾಂತ್ಯದಲ್ಲಿರುವಂಥ ನಾವು ಮಾಡಬೇಕಾಗಿರುವಂಥ ಕಾರ್ಯ ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಒಂದು ವೇಳೆ ಏನೋ ಒಂದು ಕಾರ್ಯದಲ್ಲಿ ನಮಗೆ ಇಕ್ಕಟ್ಟು ಬಿಕ್ಕಟ್ಟು ಸಮಸ್ಯೆ ತೊಂದರೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹೊಸ ವರ್ಷವನ್ನು ಪ್ರವೇಶ ಮಾಡಬೇಕಾಗಿದೆಯಲ್ಲ. ಎಲ್ಲರೂ ಹೊಸ ವರ್ಷ ಅಂತ ಹೇಳಿ ಸಂತೋಷವಾಗಿ ಹೊಸ ವರ್ಷಕ್ಕೆ ಪ್ರವೇಶ ಮಾಡ್ತಾರೆ. ಆದರೆ ನಾನು ಈ ಭಾರ ಹೊತ್ಕೊಂಡು, ಈ ಒಂದು ಅವಮಾನ ಹೊತ್ಕೊಂಡು, ಈ ಒಂದು ನಿಂದನೆ ಹೊತ್ಕೊಂಡು, ಈ ಒಂದು ಕಷ್ಟ ಹೊತ್ಕೊಂಡು, ಈ ಒಂದು ಸಮಸ್ಯೆ ಹೊತ್ಕೊಂಡು ಅಯ್ಯೋ ಅಂತ ಹೊಸ ವರ್ಷಕ್ಕೆ ನಾನು ಹೋಗಬೇಕಾಗಿದೆಯಲ್ಲ ಅನ್ನೋ ಪರಿಸ್ಥಿತಿ ಇದ್ರೂ ಸಹ ಕೊರಗಬೇಡಿ, ಚಿಂತಿಸಬೇಡಿ. ಕರ್ತನನ್ನು ನೋಡಿ ಪ್ರಾರ್ಥಿಸಿ. ಆತನ ಕಹಿಯನ್ನು ಸಿಹಿಯಾಗಿ ಮಾರ್ಪಡಿಸುವನು. ನಿಮ್ಮ ಕಷ್ಟಗಳನ್ನು ಸಂತೋಷವಾಗಿ ಮಾರ್ಪಡಿಸುವನು. ನಿಮ್ಮ ಭಾರದ ಹೊರೆಯನ್ನು ಇರಿಸಿ ನಿಮ್ಮ ಭಾರವನ್ನು ಲಘುವಾಗಿ ಮಾಡುವನು. ಆತನೇ ನಿಮ್ಮನ್ನು ಹೊತ್ತು ಸಾಗುವನು. ಹಲ್ಲೆಲೂಯಾ. ಆದ್ದರಿಂದ ಅವಿಶ್ವಾಸದ ಒಟ್ಟಿಗೆ, ಗುಣಗುಟ್ಟುವಿಕೆ ಒಟ್ಟಿಗೆ, ಕೊರಗಿನೊಟ್ಟಿಗೆ ನಾವು ಹೊಸ ವರ್ಷವನ್ನು ಪ್ರವೇಶ ಮಾಡುವುದು ಬೇಡ. ಕರ್ತನು ನನಗಿದ್ದಾನೆ, ಆತನು ನನ್ನ ಪ್ರಾರ್ಥನೆ ಕೇಳುತ್ತಾನೆ, ನನ್ನ ಕಾರ್ಯಗಳನ್ನು ಬರುವಂಥ ವರ್ಷದಲ್ಲಿ ಬದಲಾಯಿಸುತ್ತಾನೆ ಅನ್ನುವಂಥ ಒಂದು ನಂಬಿಕೆಯೊಟ್ಟಿಗೆ ನಾವು ಹೊಸ ವರ್ಷವನ್ನು ಪ್ರವೇಶಿಸೋಣ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ನಡೆಸುವರು. ಹಲ್ಲೆಲೂಯಾ. ಆದ್ದರಿಂದ ನಿಮ್ಮಲ್ಲಿ ಕೊರಗಿರೋದು ಬೇಡ, ಆದರೆ ಪ್ರಾರ್ಥನೆ ಇರಲಿ. ದೇವರ ಕಾರ್ಯಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಆಗ ನಾವು ಈ ಒಂದು ವರ್ಷಾಂತ್ಯದಲ್ಲಿ ಪ್ರಾರ್ಥನೆಯೊಟ್ಟಿಗೆ ನಾವಿರುವಂತೆ ಕಾಣಲ್ಪಡಬೇಕು. ಮತ್ತು
ನಾವು ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡ್ತೀವಿ. ನಮಗಿರುವಂಥ ಏನೇ ಕಾರ್ಯ, ಸಮಸ್ಯೆ, ಬಾಧೆ, ಇಕ್ಕಟ್ಟು, ಬಿಕ್ಕಟ್ಟು ವಿಷಯಗಳಿಗೋಸ್ಕರವಾಗಿ ಕರ್ತನೇ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ಆ ರೀತಿ ಪ್ರಾರ್ಥನೆ ಮಾಡಿ ದೇವರು ಕಡ್ಡಾಯವಾಗಿ ನಿಮಗೆ ಉತ್ತರ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಿಮ್ಮನ್ನು ಬಲಪಡಿಸ್ತಾರೆ. ಆದರೆ ನೀವು ನಿಮಗಿರುವಂಥ ಏನೋ ಒಂದು ಕಷ್ಟ, ಸಮಸ್ಯೆ, ಬಾಧೆ, ತೊಂದರೆ, ಇಕ್ಕಟ್ಟು ಇವುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಸುಮ್ಮನಾಗ್ಬಿಟ್ರೆ ಸಾಕಾ? ಆದರೆ ಅಷ್ಟಕ್ಕೆ ಮಾತ್ರ ನೀವು ಸುಮ್ಮನಾಗಬೇಡಿ. ಇತರಗಳಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ. ನಮ್ಮ ಕುಟುಂಬದಲ್ಲಿರುವಂಥ ಬೇರೆಯವರಿಗಾಗಿ, ಸಭೆಯಲ್ಲಿರುವಂಥವರಿಗಾಗಿ, ನಮಗೆ ಪರಿಚಯ ಇರುವಂಥವರಿಗೋಸ್ಕರವಾಗಿ, ನಮ್ಮ ಸ್ನೇಹಿತರಿಗೋಸ್ಕರವಾಗಿ, ನಮ್ಮ ಸುತ್ತಮುತ್ತಲಿರುವಂಥ ಜನಗಳಿಗೋಸ್ಕರವಾಗಿ, ನಮ್ಮ ಪಟ್ಟಣದಲ್ಲಿಯೂ, ನಮ್ಮ ರಾಜ್ಯದಲ್ಲಿಯೂ, ನಮ್ಮ ದೇಶದಲ್ಲಿಯೂ, ಜಗತ್ತಿನಾದ್ಯಂತ ಇರುವಂಥ ಜನಗಳಿಗೋಸ್ಕರವಾಗಿ ನಾವು ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥವர்களಾಗಿರಬೇಕು. ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ? ಎಲ್ಲ ಜನಗಳಿಗೋಸ್ಕರವಾಗಿ ಮೊಟ್ಟ ಮೊದಲಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿ. ಆಗ ಜಗತ್ತಿನಾದ್ಯಂತ ಏನೆಲ್ಲ ನಡೆಯೋದನ್ನು ನಾವು ಕಾಣ್ತೇವೆ. ನಮ್ಮ ದೇಶದಾದ್ಯಂತ ಏನೆಲ್ಲ ನಡೆಯೋದನ್ನು ನಾವು ಕಾಣ್ತೇವೆ. ನಮ್ಮ ರಾಜ್ಯ ಪಟ್ಟಣಗಳಲ್ಲಿ ಏನೆಲ್ಲ ನಡೆಯೋದನ್ನು ನಾವು ಕಾಣ್ತೇವೆ. ಆಗ ನಾನು ನೀವೇನು ಮಾಡಬೇಕಂದ್ರೆ ನಾವು ಕಾಣುವಂಥ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಕೇವಲ ನನಗೆ, ನನ್ನ ಸಮಸ್ಯೆ, ನನ್ನ ಪಾಡು, ನನ್ನ ಬಾಧೆ ಇವುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಉಳಿದು ಬಿಡುವಂಥವர்களಾಗಿ ಇರಬಾರದು. ನಾವು ಇತರಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಇತರಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ನಮಗೆ ಬೇಕಾದ ಕಾರ್ಯಗಳನ್ನು ದೇವರು ಒಂದು ವೇಳೆ ನಾವು ಕೇಳಿಲ್ಲ ಅಂದರೂ ಕೂಡ ಮಾಡಿಕೊಡ್ತಾರೆ. ಹಲ್ಲೆಲೂಯಾ. ಆಗ ನಮಗೆ ಇತರಗಳ ಮೇಲೆ ಆಸಕ್ತಿ ಇರಬೇಕು. ಅಳಿದು ಹೋಗ್ತಾ ಇರುವಂಥ ಜನಗಳನ್ನು ನೋಡಿ ದೇವರನ್ನು ಅರಿಯದವರಾಗಿ, ರಕ್ಷಣೆ ಇಲ್ಲದವர்களಾಗಿ, ನಾಶನಕ್ಕೆ ಹೊರಡ್ತಾ ಇರುವಂಥ ಜನಗಳ ಕುರಿತಾಗಿ ನೀವು ನೋಡಿ ಅವರ ರಕ್ಷಣೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂಥವು ನಮಗೆ ಬಹಳ ಮುಖ್ಯ. ಅದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ನಮಗೆ ಮಾತ್ರ ಸೀಮಿತವಾಗಿರಬಾರದು. ಆ ಪ್ರಾರ್ಥನೆ ಎಲ್ಲ ಜನಗಳಿಗೋಸ್ಕರವಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಯೆರೂಸಲೇಮಿನಲ್ಲಿದ್ದಂಥ ದೇವಾಲಯದ ವಿಷಯದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳಿದ ಮಾತೇನು? ನನ್ನ ಆಲಯ ಸಕಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುತ್ತದೆ, ಅದನ್ನು ನೀವು ಕಳ್ಳರ ಗವಿ ಮಾಡಿದ್ದೀರಿ ಅಂತ ಅವ್ರನ್ನ ಖಂಡಿಸಿದ್ರು. ಅಲ್ಲಿ ಅವ್ರು ಹೇಳೋ ಮಾತು, ನನ್ನ ಆಲಯ ಸಕಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯ ಎಂಬುದಾಗಿ. ಹಲ್ಲೆಲೂಯಾ. ಆಗ ಇವತ್ತು ಆತನ ಆಲಯ ಯಾರು? ಇವತ್ತು ಆತನ ಆಲಯ ನಾನು, ನೀವೇ. ನಮ್ಮಲ್ಲಿ ದೇವರು ವಾಸ ಮಾಡ್ತಾರೆ. ಆಗ ಈ ಆಲಯದಲ್ಲಿ ಏನಿರಬೇಕು? ಬರೀ ಸ್ವಾರ್ಥ ಇರಬಾರ್ದು. ನನಗೆ, ನನ್ನ ಮನೆಗೆ, ನನಗೆ ಸಂಬಂಧಪಟ್ಟದಕ್ಕೆ ದೇವರೇ ಆಶೀರ್ವಾದ ಮಾಡು, ಕಾಯ್ದು ಕಾಪಾಡು, ಇಷ್ಟಲ್ಲಿ ಮುಗಿದ್ರೆ ನೀವು ಸ್ವಾರ್ಥಿಗಳು. ಆದರೆ ನಿಮ್ಮ ಹೃದಯ ವಿಶಾಲವಾಗಿರಬೇಕು. ನಿಮ್ಮ ಆಲಯದಲ್ಲಿ ಸಕಲ ಜನಾಂಗಗಳು ಸೇರೋದಕ್ಕೆ ಜಾಗ ಇರಬೇಕು. ಹಂಗಾರೆ ಅರ್ಥ ಏನು? ಎಲ್ಲ ಜನಗಳಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಜಗತ್ತಿನಾದ್ಯಂತ ಇರುವಂಥ ದೇಶಗಳು, ಜಗತ್ತಿನಾದ್ಯಂತ ಇರುವಂಥ ಜನಗಳು, ನಮ್ಮ ಭಾರತ ದೇಶದಾದ್ಯಂತ ಇರುವಂಥ ಜನಗಳು, ಸಕಲ ಭಾಷೆ, ಕುಲ, ಜನಾಂಗಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ನಾವು ವಿಜ್ಞಾಪನೆ ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಆಗ ನಿಮಗೆ ಏನೋ ಒಂದು ಕಷ್ಟ, ಬಾಧೆ ನಿಮಗಿರುತ್ತೆ. ಅದೇ ಥರ ಏನೋ ಕಷ್ಟ, ಬಾಧೆ, ಸಮಸ್ಯೆ ಇರುವಂಥ ಜನಗಳನ್ನ ನೀವು ಕಣ್ಮುಂದೆ ನೋಡ್ತಾ ಇರ್ತೀರಾ. ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ಊರಲ್ಲಿ, ಸಮಾಜದಲ್ಲಿ ಎಲ್ಲ ಕಡೆ ನಮಗೆ ಸಿಗುತ್ತೆ. ಸುದ್ದಿವಾಹಿನಿಗಳನ್ನ ನೋಡುವಾಗ ಏನೆಲ್ಲ ಘಟನೆಗಳು ನಡೆಯುವಂಥದ್ದನ್ನು ಸುದ್ದಿವಾಹಿನಿಗಳಲ್ಲಿ ನಾವು ಕಾಣ್ತೇವೆ. ಇದನ್ನೆಲ್ಲ ನೋಡುವಾಗ ನಾವೇನು ಅಂದ್ಕೊಳ್ಬೇಕು? ಇವುಗಳನ್ನೆಲ್ಲ ನೋಡುವಾಗ ನಾವು ಪ್ರಾರ್ಥನೆ ಮಾಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಆಗ ನಾನು ನೀವು ಈ ವರ್ಷಾಂತ್ಯಕ್ಕೆ ಬಂದಿರುವಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಆದರೆ ನಮಗೋಸ್ಕರವಾಗಿ ಮಾತ್ರ ಅಂತಲ್ಲ, ಎಲ್ಲ ಜನಗಳಿಗಾಗಿ, ಎಲ್ಲ ಕಾರ್ಯಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವಂಥವர்களಾಗಿರಬೇಕು. ಹಲ್ಲೆಲೂಯಾ. ಅದು ದೇವರಿಗೆ ಎಷ್ಟೋ ಪ್ರಿಯವಾಗಿರುತ್ತೆ. ಆಗ ದೇವರು ನಮ್ಮ ಕಾರ್ಯಗಳನ್ನು ಎಷ್ಟೋ ಆಸಕ್ತಿಯಿಂದ ನೆರವೇರಿಸಿಕೊಡ್ತಾರೆ. ಹಲ್ಲೆಲೂಯಾ. ಆ ರೀತಿಯಾಗಿರೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆಗ ಈ ವರ್ಷಾಂತ್ಯದಲ್ಲಿರುವಂಥ ನಾವು ಒಂದು ಸ್ತುತಿಯಲ್ಲಿ ಇರಬೇಕು. ಎರಡನೇದು ಪ್ರಾರ್ಥನೆ ನಮ್ಮಲ್ಲಿರಬೇಕು. ಇನ್ನು ಮೂರನೇದಾಗಿ ಈ ವರ್ಷಾಂತ್ಯಕ್ಕೆ ಬಂದಿರುವಂಥ ನಮ್ಮಲ್ಲಿ ಇರಬೇಕಾದ ಒಂದು ಕಾರ್ಯ ಏನು ಅಂತಂತಂದರೆ, ಕರ್ತನೊಟ್ಟಿಗಿನ ನಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನು ನಾವು ಒಂದು ಕ್ಷಣ ಯೋಚಿಸಿ ನೋಡಬೇಕು. ಇವತ್ತು ನಿಮ್ಮ ಕುರಿತಾಗಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಕರ್ತನೊಟ್ಟಿಗೆ ನಿಮ್ಮ ಸಂಬಂಧ ಹೇಗಿದೆ? ಈ ವರ್ಷದಾದ್ಯಂತ ಕರ್ತನೊಟ್ಟಿಗಿನ ನಿಮ್ಮ ಸಂಬಂಧ ಹೇಗೆ ಇತ್ತು? ಈ ವರ್ಷದಾದ್ಯಂತ ನೀವು ಕರ್ತನ ಮೇಲಿನ ನಿಮ್ಮ ಪ್ರೀತಿ ಯಾವ ರೀತಿಯಾಗಿತ್ತು? ಯೋಚನೆ ಮಾಡಿ. ದೇವರ ವಾಕ್ಯ ಹೇಳುವಂಥ ಮಾತು, ನಿನ್ನ ಕರ್ತನಾದ ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸು ಎಂಬುದಾಗಿ. ಆಗ ಈ ಕಳೆದ ವರ್ಷದಾದ್ಯಂತ ನೀವು ಕರ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಶಕ್ತಿಯಿಂದಲೂ ನೀವು ಪ್ರೀತಿ ಮಾಡಿದ್ರ? ನಿಮ್ಮ ಪರಿಪೂರ್ಣ ಪ್ರೀತಿಯನ್ನು ಕರ್ತನಿಗೆ ವರ್ಷದಲ್ಲಿ ನೀವು ತೋರಿಸಿದ್ರ? ಯೋಚನೆ ಮಾಡಿ. ಒಂದು ವೇಳೆ ನಾನು ಪ್ರಾರ್ಥನೆ ಮಾಡುವಂಥ ಒಂದು ಸಮಯ ಇರುತ್ತೆ, ಪ್ರಾರ್ಥನೆ ಮಾಡಬೇಕಂತ ಒಂದು ಕಡೆ ಮನಸ್ಸು, ಇನ್ನೊಂದು ಕಡೆ ಟಿವಿಯಲ್ಲಿ ಒಂದು ಒಳ್ಳೆ ಸೀರಿಯಲ್ ಓಡ್ತಾ ಇದೆ,
ತುಂಬ ಸಸ್ಪೆನ್ಸ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆಗ ನೀವು ಪ್ರಾರ್ಥನೆ ಮಾಡೋದನ್ನು ಆಯ್ಕೆ ಮಾಡ್ಕೊಳ್ತೀರಾ, ಇಲ್ಲ ತುಂಬ ಸಸ್ಪೆನ್ಸ್ ಆಗಿರೋಂಥ ಒಂದು ಒಳ್ಳೆ ಸೀರಿಯಲ್ ನೋಡ್ತಾ ಇದೆ, ಆ ಸೀರಿಯಲ್ ನೋಡ್ಬಿಟ್ಟು ಆಮೇಲೆ ಪ್ರೇಯರ್ ಮಾಡೋಣ ಅಂತ ಸೀರಿಯಲ್ ನೋಡೋದಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದನ್ನು ಆಯ್ಕೆ ಮಾಡ್ಕೊಳ್ತೀರಾ, ಯಾವುದೋ ಒಂದು ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಇದು ನೋಡ್ಬಿಡೋಣ ಆಮೇಲೆ ಪ್ರೇಯರ್ ಮಾಡೋಣ ಅಂತ ನೀವು ಸೀರಿಯಲ್ನ ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಮ ಪ್ರೀತಿ ಕರ್ತನ ಮೇಲಿಲ್ಲ, ನಿಮ್ಮ ಪ್ರೀತಿ ಸೀರಿಯಲ್ ಮೇಲೆ ಇದೆ. ಇದೇ ಥರನೇ ಶೋಧನೆಗಳು ಏನು ಮಾಡಿರ್ತಾರೆ ಅಂತಂದರೆ, ಅವರ ಪ್ರಥಮ ಪ್ರೀತಿಯನ್ನು ಕರ್ತನಿಗೆ ಕೊಡೋದನ್ನು ಬಿಟ್ಟು ಬೇರೆ ಯಾರಿಗೂ ಕೊಟ್ಬಿಟ್ಟಿರ್ತಾರೆ. ತಮ್ಮ 2ನೆಯ 3ನೆಯ 4ನೆಯ 5ನೇ ಪ್ರೀತಿಯನ್ನು ಕರ್ತನಿಗೆ ಕೊಡ್ತಾರೆ. ಈಗ ನಿಮ್ಮ ಮನೆಗೆ ಯಾರಾದರೂ ತುಂಬ ಗಣ್ಯ ವ್ಯಕ್ತಿಗಳು, ದೊಡ್ಡ ಮನಸ್ಸರು ಬಂದರು ಅಂತ ಅಂದ್ಕೊಳ್ಳಿ, ನೀವು ಅಡುಗೆ ಮಾಡಿ ಅವರಿಗೆ ಊಟವನ್ನು ಬಡಿಸ್ತೀರ. ಮನೆಯಲ್ಲಿ ನಿಮ್ಮ ಮನೆಯವರು ಕೂಡ ಆ ಗಣ್ಯ ವ್ಯಕ್ತಿ ಎಲ್ಲ ಕೂತಿರ್ತಾರೆ. ನೀವು ಊಟವನ್ನು ಬಡಿಸ್ಬೇಕಂತ ಎಲ್ಲ ಸಾಮಾನು ತಗೊಂಡ್ಬರ್ತೀರ. ಮೊದಲು ಸಾಮಾನುಗಳನ್ನ ತೆಗೆದು ಆ ಪಾತ್ರೆಯಿಂದ ಯಾರಿಗೆ ಇಡ್ತೀರಾ? ಫಸ್ಟ್ ಯಾರಿಗೆ ಇಡ್ತೀರ ಅಂತಂದರೆ ಮನೆಗೆ ಬಂದಿರೋಂಥ ಮುಖ್ಯವಾದ ಗಣ್ಯ ವ್ಯಕ್ತಿ ಇಡ್ತೀರ. ಆದರೆ ಅದು ಬಿಟ್ಟು ಎಲ್ಲರೂ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಅನ್ನ ಎಲ್ಲ ಖಾಲಿ ಆದಮೇಲೆ ಸ್ವಲ್ಪ ಉಳಿದಿರೋಂಥ ಅನ್ನ ಕೊನೆಗೆ ಹೊರತ ಬಂದು ಗೀರ್ಕೊಂಡು ಅವ್ರಿಗೆ ಹಿಂಗೆ ತಪ್ಪಲೆನ ಉದುರಿಸ್ತೀವ. ಗೆಸ್ಟಿಗೆ ತಪ್ಪಲೆನ ಉದುರಿಸೋ ಕೆಲಸ ಯಾರು ಮಾಡ್ತೀವಿ ಅಂತಂದರೆ ಮನೇಲಿರೋರು ಮಾಡ್ತೀವಿ. ಗೆಸ್ಟಿಗೆ ಏನು ಮಾಡ್ತೀವಿ ಅಂದರೆ ಕೈಯಲ್ಲಿ ಹಾಕಿ ತಪ್ಪಲೆ ಪೂರ್ತಿ ಇರುವಾಗ ಇಡ್ತೀವಿ. ಒಂದು ವೇಳೆ ಶಾರ್ಟೇಜ್ ಆಗಿದ್ರೆ ಮನೇಲಿರೋಂಥವ್ರು ಯಾರಿಗೋ ಊಟ ಮಾಡಬೇಡ ಖಾಲಿ ಆಗಿಬಿಡುತ್ತೆ ಆಮೇಲೆ ಊಟ ಮಾಡುವಂತ ಎವರಿಸ್ಬಿಡ್ತೀವಿ, ಬೇಕಂದರೆ ಆಮೇಲೆ ಮತ್ತೆ ಮಾಡ್ಕೊಳ್ಳೋಣ ಅಂತ. ಇಲ್ಲಾಂದರೆ ಊಟ ಕಮ್ಮಿ ಆಗ್ತಾ ಇದೆ, ಗೆಸ್ಟ್ ಅವರೇ ನೀವು ಎದುರುಳಿ ನಮ್ಮನೆಲ್ಲ ತಿನ್ನಲಿ ತೆಗೆಸ್ಬಿಡ್ತೀವ. ಅವ್ರಿಗೆ ಫಸ್ಟ್ ಊಟ ಇಟ್ಬಿಟ್ಟು ಬೇರೆಯವ್ರನ್ನ ಎಬ್ಬಿಸ್ಬಿಟ್ಟು ಆಮೇಲೆ ತಿನ್ನುವಂತ ಕುಂಡಿಸ್ತೀವಿ ಬೇಕಂದ್ರೆ. ಆವಾಗ ನಾವು ಮನೆಗೆ ಬರೋವಂಥವ್ರಿಗೆ ಪ್ರಧಾನ ಪ್ರೀತಿಯನ್ನು ತೋರಿಸ್ತೀವಿ. ಅದೇ ರೀತಿಯಾಗಿಯೇ ಕರ್ತನೆಗೆ ನಾವು ಪ್ರಧಾನ ಪ್ರೀತಿಯನ್ನು ಕೊಡುವಂಥವರಾಗಿರಬೇಕು. ಮೊದಲು ಪ್ರೀತಿಯನ್ನು ಕರ್ತನೆಗೆ ಕೊಡುವಂಥವರಾಗಿರಬೇಕು. ನಾವು ಎಲ್ಲರಿಗೂ ಪ್ರೀತಿ ತೋರಿಸ್ಬಿಟ್ಟು ಆಮೇಲೆ ದೇವರೇ ನಿನಗೂ ಸ್ವಲ್ಪ ಪ್ರೀತಿ ಇರಲಿನಪ್ಪ ಅಂತ ಹೇಳುವಂಥವ್ರಾಗಿರಬಾರ್ದು. ಕರ್ತನ ಕೇಳೋದು 2, 3, 4, 5ನಲ್ಲ, ಕರ್ತನ ಕೇಳೋದು ಮೊದಲನೇದನ್ನ. ನಿನ್ನ ಮೊದಲು ಪ್ರೀತಿ ನನಗೆ ಅಂತ ದೇವರು ಕೇಳೋದು. ಆಗ ಅದನ್ನೇ ನಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಲ್ಲೂ ಕರ್ತನನ್ನು ಪ್ರೀತಿಸೋದು ಅಂತ ಹೇಳೋದು. ಆಗ ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ, ಈ ವರ್ಷದಲ್ಲಿ ಕರ್ತನಿಗೆ ನಿಮ್ಮ ಪ್ರಧಾನ ಪ್ರೀತಿನ ನೀವು ಕೊಟ್ರ? ಕರ್ತನಿಗೆ ನೀವು ಯಾವ ಥರ ಪ್ರೀತಿ ತೋರಿಸಿದ್ರಿ? ನಿಮಗೆ ಕರ್ತನ ಪ್ರಿಯವಾಗಿದ್ರ ಅಥವಾ ಬೇರೆ ಯಾವ ಕ್ರಿಯೆಗಳು ಪ್ರಿಯವಾಗಿತ್ತು? ನಿಮಗೆ ಕರ್ತನ ಮೇಲೆ ಪ್ರಧಾನ ಪ್ರೀತಿ ಇದ್ದರೆ ಕರ್ತನನ್ನು ನೀವು ಆಸಕ್ತಿಯನ್ನು ಹುಡುಕ್ತೀರಾ. ಆದರೆ ನಿಮಗೆ ಬೇರೆ ಯಾವುದೋ ಕಾರ್ಯಗಳ ಮೇಲೆ ಪ್ರೀತಿ ಇದ್ದರೆ ಆ ಕಾರ್ಯಗಳನ್ನು ಮೊದಲು ಹುಡುಕ್ತೀರಾ. ಆನಂತರ ನೀವು ದೇವರಿಗೆ ಪ್ರೀತಿ ತೋರಿಸೋದು ಪ್ರಯೋಜನ ಇಲ್ಲ. ಆಗ ನೀವು ಕರ್ತನನ್ನು ಪ್ರೀತಿಸಬೇಕು. ಆ ಪ್ರೀತಿಯನ್ನು ನಾವು ಈ ವರ್ಷದಾದ್ಯಂತ ಕರ್ತನಿಗೆ ತೋರಿಸಬೇಕಾದ ರೀತಿಯಲ್ಲಿ ತೋರಿಸೋದುವಾ ನಾವು ಯೋಚನೆ ಮಾಡಬೇಕು. ಆಗ ವರ್ಷಾಂತ್ಯಕ್ಕೆ ಬಂದಿರುವಂಥ ನಾವು ಯೋಚನೆ ಮಾಡಬೇಕಾದಂಥ ಮುಖ್ಯವಾದ ಕಾರ್ಯ, ಕರ್ತನೊಟ್ಟಿಗೆ ನಮ್ಮ ಸಂಬಂಧ ಯಾವ ಥರ ಇತ್ತು ನಾವು ಯೋಚನೆ ಮಾಡಬೇಕು. ಅದರಲ್ಲಿ ಪ್ರಧಾನವಾಗಿ ಕರ್ತನ ಮೇಲಿನ ಪ್ರೀತಿಯ ವಿಷಯದಲ್ಲಿ ನಾವು ಯಾವ ಥರ ಈ ವರ್ಷದಾದ್ಯಂತ ಇದ್ವಿ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಎರಡನೇದಾಗಿ ಕರ್ತನ ಮೇಲಿನ ನಮ್ಮ ನಂಬಿಕೆ ಯಾವ ಥರ ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈ ವರ್ಷದಾದ್ಯಂತ ಎಷ್ಟೋ ಸವಾಲುಗಳು, ಎಷ್ಟೋ ಸಮಸ್ಯೆಗಳು, ಎಷ್ಟೋ ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು, ಹೋರಾಟಗಳು ನಮಗೆ ಬರುವಾಗ ಅವರ ಮೇಲಿನ ನಂಬಿಕೆ ನಮಗೆ ಯಾವ ಥರ ಇತ್ತು? ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತುವ? ಕರ್ತನು ಎಲ್ಲವನ್ನು ನೋಡಿಕೊಳ್ಳುವನು ಅನ್ನುವಂಥ ಒಂದು ವಿಶ್ವಾಸ ನಮ್ಮಲ್ಲಿ ಕಂಡು ಬಂತ? ಇಲ್ಲ ಅಂತಂದರೆ ಅಯ್ಯೋ ದೇವರೇ ಏನಪ್ಪ ಹಿಂಗಾಯ್ತು, ನೀನು ಎಲ್ಲಿದೆಯಾ ಸ್ವಾಮಿ, ನನ್ನನ್ನು ಯಾಕೆ ಕೈ ಬಿಟ್ಟೆಪ್ಪ, ದೇವರೇ ನೀನು ನನಗೆ ಇದೆಯಾ ಇಲ್ವಾ ಅಂತ ಕುಗ್ಗಿ ಹೋಗಿ, ನಂಬಿಕೆಯಲ್ಲಿ ಬಲಹೀನವಾಗಿ, ನಂಬಿಕೆಯಲ್ಲಿ ಸೋತು ಹೋಗಿ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟುವಂಥವರುಗಳಾಗಿ, ಕೊರಗುವಂಥವರುಗಳಾಗಿ ನಾವಿದ್ವಾ? ನಂಬಿಕೆಯಲ್ಲಿ ಈ ವರ್ಷವನ್ನು ನಾವು ಯಾವ ರೀತಿಯಾಗಿ ಕಳೆದ್ವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಪ್ರಾರ್ಥನೆ ವಿಷಯದಲ್ಲಿ ನಾವು ಯಾವ ರೀತಿಯಾಗಿದ್ವಿ? ಕರ್ತನನ್ನು ನೋಡಿ ಹಗಲಿರುಳು ನಾವು ಪ್ರಾರ್ಥನೆ ಮಾಡುವಂಥವರುಗಳಾಗಿರಬೇಕು. ಆದರೆ ಈ ವರ್ಷವೆಲ್ಲ ನಾವು ಪ್ರಾರ್ಥನೆ ಯಾವ ರೀತಿಯಾಗಿ ಮಾಡಿದ್ವಿ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡಿದ್ವಾ? ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ವಾ? ಪ್ರಾರ್ಥನೆಯಲ್ಲಿ ಎಷ್ಟು ಸಮಯ ನಾವು ದೇವರೊಟ್ಟಿಗೆ ವರ್ಷದಲ್ಲಿ ಕಳೆದಿದ್ದೇವೆ ಯೋಚನೆ ಮಾಡಬೇಕು. ದೇವರ ವಾಕ್ಯವನ್ನು ನಾವು ಹಗಲಿರುಳು ಧ್ಯಾನ ಮಾಡುವಂಥವರುಗಳಾಗಿರಬೇಕು. ಆದರೆ ಈ ಕಳೆದ ವರ್ಷದಲ್ಲೆಲ್ಲ ನಾವು ಎಷ್ಟು ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಎಷ್ಟು ಸಮಯ ಆತನ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ನಾವು ಸಮಯವನ್ನು ಕಳೆದ್ವಿ? ನಾವು ಯೋಚನೆ ಮಾಡಬೇಕು. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ಮಾತ್ರವಲ್ಲ, ಎಷ್ಟು ದೇವರ ವಾಕ್ಯವನ್ನು ನಾವು ಅಳವಡಿಸಿಕೊಂಡು ದೇವರ ವಾಕ್ಯವನ್ನು ಕೈಗೊಂಡು ನಾವು ನಡೆದ್ವಿ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಎಷ್ಟು
ಕರ್ತನನ್ನು ಹಾಡಿ ಸ್ತುತಿಸಿ ಅವರನ್ನು ಮಹಿಮೆ ಪಡಿಸುವಂಥವರಾಗಿದ್ವಿ. ಈ ವರ್ಷದಾದ್ಯಂತ ನಾವೊಬ್ಬರೇ ಮನೇಲಿ ಇದ್ದುಕೊಂಡು ಎಷ್ಟು ಸಾರಿ ದೇವರನ್ನು ಹಾಡಿ ದೇವರೇ ಸ್ತೋತ್ರ ಅಂತ ಅವರನ್ನು ಆರಾಧನೆ ಮಾಡಿ ಮಹಿಮೆ ಪಡಿಸಿದ್ದೇವೆ. ಸ್ತುತಿ ಆರಾಧನೆಯಲ್ಲಿ ದೇವರೊಟ್ಟಿಗೆ ನಾವು ಎಷ್ಟು ಸಮಯ ಏಕಾಂತವಾಗಿ ನಮ್ಮ ಮನೆಗಳಲ್ಲಿ ನಾವು ಕಳೆದಿದ್ದೇವೆ. ನಾವು ಯೋಚನೆ ಮಾಡಬೇಕು. ನಾವು ಉಪವಾಸದಿಂದ ಇದ್ದು ಕರ್ತನನ್ನು ಸೇವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆದರೆ ವರ್ಷದಾದ್ಯಂತ ನಾವು ಎಷ್ಟು ಸರಿ ಉಪವಾಸವಿದ್ವಿ, ಎಷ್ಟು ಸಮಯ ಉಪವಾಸದಿಂದ ಇದ್ದು ಕರ್ತನ ಪಾದ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆದ್ವಿ. ನಾವು ಯೋಚನೆ ಮಾಡಿ ನೋಡಬೇಕು. ಸಭೆಯಾಗಿ ವಾರಕ್ಕೊಂದಾವರ್ತಿ ಆರಾಧನೆಗೆ ಕೂಡಿ ಬರುವಂಥದ್ದು ನಮಗೆ ನೇಮಿಸಲ್ಪಟ್ಟಿದೆ. ಆದರೆ ಕಳೆದ ವರ್ಷದಾದ್ಯಂತ ಎಷ್ಟು ಭಾನುವಾರಗಳು ನಾವು ತಪ್ಪದೇ ಸಭೆಯಾಗಿ ಆರಾಧನೆಗೆ ಕೂಡಿ ಬಂದ್ವಿ, ಎಷ್ಟು ವಾರಗಳು ಒಂದು ವೇಳೆ ತಪ್ಪಿಸಿಕೊಂಡ್ವಿ. ಅದಕ್ಕೆ ಕಾರಣ ಏನು? ಆ ಕಾರಣವೇ ತೋರಿಸುತ್ತೆ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಅಂತ. ಕರ್ತನನ್ನು ನಾವು ಪ್ರೀತಿ ಮಾಡೋರಾದರೆ ಆಸಕ್ತಿಯಿಂದ ಆತನ ಆಲಯಕ್ಕೆ ನಾವು ಬಂದೇ ಬರ್ತೀವಿ. ಆದರೆ ಕರ್ತನಿಗಿಂತ ಬೇರೆ ಯಾವುದೋ ಒಂದು ಕಾರ್ಯದ ಮೇಲೆ ನಮಗೆ ಪ್ರೀತಿ ಇದೆ ಅಂತಂತಂದರೆ ನಾವು ಅಲ್ಲಿಗೆ ಹೋಗೋದನ್ನು ಆಯ್ಕೆ ಮಾಡಿಕೊಳ್ತೀವಿ. ಆಗ ನಾವು ಸಭೆಯಾಗಿ ಕೂಡಿ ಬರುವ ವಿಷಯದಲ್ಲಿ ಯಾವ ರೀತಿಯಾಗಿದ್ವಿ ನಾವು ಯೋಚನೆ ಮಾಡಿ ನೋಡಬೇಕು. ಅದೇ ಸಮಯದಲ್ಲಿ ಪರಿಶುದ್ಧತೆ ವಿಷಯದಲ್ಲಿ ನಾವು ಯಾವ ರೀತಿಯಾಗಿದ್ವಿ? ನಾನು ನೀವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ನಮ್ಮ ಪರಿಶುದ್ಧತೆ ಕಳೆದ ವರ್ಷದಾದ್ಯಂತ ಯಾವ ರೀತಿಯಾಗಿತ್ತು? ಕರ್ತನ ಮುಂದುಗಡೆಯಲ್ಲಿ ಪವಿತ್ರರಾಗಿ ದೋಷ ಇಲ್ಲದವರಾಗಿ ಈ ಲೋಕದ ಪಾಪ ನಮಗೆ ಹತ್ತಿಕೊಳ್ಳದ ಹಾಗೆ ನಮ್ಮನ್ನು ನಾವು ಕಾದುಕೊಂಡ್ವಾ? ನಮ್ಮ ಪರಿಶುದ್ಧ ಜೀವಿತ ಕರ್ತನ ಮುಂದೆ ಕಳೆದ ವರ್ಷವೆಲ್ಲ ಯಾವ ರೀತಿಯಾಗಿತ್ತು? ಅಥವಾ ಯಾವುದಾದ್ರೂ ಪಾಪಗಳಲ್ಲಿ ಸಿಕ್ಕಿಬಿದ್ದು ಆ ಪಾಪಗಳಲ್ಲಿ ಬಿದ್ದು ಎದ್ದು ಬದುಕುವಂಥವರೆಲ್ಲಾಗಿ ನಾವಿದ್ವಾ? ಯೋಚನೆ ಮಾಡಿ ನಾವು ನೋಡಬೇಕು. ನಾನು ನೀವು ಕರ್ತನ ಗುಣ ಸ್ವಭಾವಗಳನ್ನು ಪ್ರಕಟಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರ ಗುಣ ಸ್ವಭಾವಗಳನ್ನು ಪ್ರತಿಬಿಂಬಿಸುವುದಕ್ಕಾಗಿ ನಾನು ನೀವು ಕರೆಯಲ್ಪಟ್ಟಿದ್ದೇವೆ. ಆದರೆ ಈ ಕಳೆದ ವರ್ಷದಾದ್ಯಂತ ನಾವು ಕರ್ತನ ಗುಣ ಸ್ವಭಾವಗಳನ್ನು ನಮ್ಮಿಂದ ಪ್ರಕಟಿಸುವಂಥವர்களಾಗಿ ನಾವಿದ್ವಾ? ನಾವು ಯೋಚನೆ ಮಾಡಿ ನೋಡಬೇಕು. ದೇವರು ಪ್ರೀತಿ ಸ್ವರೂಪಿ. ಆ ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇರುವಂಥ ನಾನು ನೀವು ಪ್ರೀತಿಯನ್ನು ಈ ವರ್ಷದಲ್ಲಿ ಪ್ರಕಟಿಸಿದ್ವಾ? ಇತರಗಳಿಗೆ ನಾವು ಪ್ರೀತಿಯನ್ನು ತೋರಿಸುವಂಥವர்களಾಗಿದ್ವಾ? ಪ್ರೀತಿಯಲ್ಲಿ ನಾವು ನಡೆದ್ವಾ? ಯೋಚನೆ ಮಾಡಬೇಕು. ದೇವರು ಕರುಣೆ ಉಳ್ಳಾತನು. ನಾವು ಇತರಗಳಿಗೆ ಕರುಣೆಯನ್ನು ತೋರಿಸಿದ್ವಾ? ಇತರಗಳನ್ನು ಈ ವರ್ಷದಲ್ಲಿ ನಾವು ಕನಿಕರಿಸಿದ್ವಾ? ದೇವರು ಕ್ಷಮಿಸುವಾತನು. ನಾವು ಈ ವರ್ಷದಾದ್ಯಂತ ನಮಗೆ ತಪ್ಪನ್ನು ಮಾಡಿದಂಥ ಬೇರೆಯವರನ್ನು ಕ್ಷಮಿಸುವುದ್ವಾ? ಬೇರೆಯವರ ದೋಷಗಳನ್ನು ಮನ್ನಿಸುವುದ್ವಾ? ಅಥವಾ ಹಠ ಹಿಡಿದು ಬೇರೆಯವರನ್ನು ಕ್ಷಮಿಸದೆ ಹೋದ್ವಾ? ಕರ್ತನು ಉದಾರವಾಗಿ ಸಹಾಯ ಮಾಡುವಾತನು. ನಾನು ನೀವು ಈ ವರ್ಷದಾದ್ಯಂತ ಕಷ್ಟದಲ್ಲಿರುವಂಥ ಇತರಗಳಿಗೆ ಸಹಾಯ ಮಾಡಿದ್ವಾ? ಬಾಧೆಯಲ್ಲಿರುವಂಥ ಇತರಗಳಿಗೆ ನಾವು ಆಧಾರವನ್ನು ಕೊಟ್ಟುವಾ? ಬಲಹೀನರಾಗಿರುವಂಥ ಇತರಗಳನ್ನು ನಾವು ಬಲಪಡಿಸಿದ್ವಾ? ನಮ್ಮ ನಡವಳಿಕೆ ಯಾವ ರೀತಿಯಾಗಿತ್ತು ಯೋಚನೆ ಮಾಡಿ ನೋಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇವರಾಗಿದ್ದು ತನ್ನನ್ನು ತಗ್ಗಿಸಿಕೊಂಡು ಈ ಲೋಕದ ದಾಸನ ರೂಪವನ್ನು ಧರಿಸಿಕೊಂಡು ಅವರು ಜೀವನ ಮಾಡಿದರು. ನಾನು ನೀವು ಕರ್ತನ ಹಾಗೆ ತಗ್ಗಿಸಿ ನಡೆಯುವಂಥವர்களಾಗಿದ್ವಾ? ಹೆಮ್ಮೆಯಿಂದ, ಗರ್ವದಿಂದ, ಅಹಮಿನಿಂದ ಒಂದು ವೇಳೆ ನಡೆಯುವಂಥವர்களಾಗಿ ನಾವಿದ್ವಾ? ನಾವು ಯೋಚನೆ ಮಾಡಿ ನೋಡಬೇಕು. ನಾನು ನೀವು ಸುವಾರ್ತೆಯನ್ನು ಸಾರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇತರಗಳಿಗೆ ನಾನು ನೀವು ಸುವಾರ್ತೆಯನ್ನು ತಿಳಿಯಪಡಿಸುವಂಥವರಾಗಿರಬೇಕು. ಯೇಸು ಕ್ರಿಸ್ತನಲ್ಲಿರುವಂಥ ರಕ್ಷಣೆಯನ್ನು ಇತರಗಳಿಗೆ ನಾವು ತಿಳಿಯಪಡಿಸುವಂಥವರಾಗಿರಬೇಕು. ಆದರೆ ಆತನ ರಕ್ಷಣೆ ಕುರಿತಾದ ಆ ಶುಭ ಸಂದೇಶವನ್ನು ಇತರಗಳಿಗೆ ನಾವು ತಿಳಿಯಪಡಿಸೋದ್ವಾ? ಕಳೆದ ವರ್ಷದಲ್ಲಿ ಯಾರಿಗಾದರೂ ಒಬ್ಬರಿಗೆ ಯೇಸು ಕ್ರಿಸ್ತನ ರಕ್ಷಣೆ ಕುರಿತಾಗಿ, ಆತನಲ್ಲಿರುವಂಥ ಪಾಪ ಕ್ಷಮಾಪಣೆ, ನಿತ್ಯ ಜೀವದ ಭರವಸೆ ಕುರಿತಾಗಿ ಹೇಳಿದ್ವಾ? ನಾವು ಯೋಚನೆ ಮಾಡಿ ನೋಡಬೇಕು. ಆಗ ಈ ಕಳೆದ ವರ್ಷದಾದ್ಯಂತ ನಮ್ಮ ಸಂಬಂಧ ಕರ್ತನೊಟ್ಟಿಗೆ ಯಾವ ಥರ ಇತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಆತನ ಮೇಲಿನ ಪ್ರೀತಿ ಆಗಿರಬಹುದು, ಆತನ ಮೇಲಿನ ನಂಬಿಕೆ ಆಗಿರಬಹುದು, ಆತನಲ್ಲಿನ ಪ್ರಾರ್ಥನೆ ಆಗಿರಬಹುದು, ವಾಕ್ಯ ಧ್ಯಾನವಾಗಿರಬಹುದು, ಕರ್ತನನ್ನು ಆರಾಧಿಸಿ ಸ್ತುತಿಸುವಂಥದ್ದಾಗಿರಬಹುದು, ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವಂಥದ್ದಾಗಿರಬಹುದು, ಸಭೆಯಾಗಿ ಕೂಡಿ ಬರುವಂಥದ್ದಾಗಿರಬಹುದು, ಪರಿಶುದ್ಧತೆ ಆಗಿರಬಹುದು, ಕರ್ತನ ಗುಣ ಸ್ವಭಾವಗಳನ್ನು ಪ್ರಕಟಿಸುವಂಥದ್ದಾಗಿರಬಹುದು. ಇವೆಲ್ಲವುಗಳಲ್ಲಿ ಕರ್ತನೊಟ್ಟಿಗಿನ ಐಕ್ಯತೆ ನಮಗೆ ಯಾವ ರೀತಿಯಾಗಿತ್ತು ನಾವಿವತ್ತು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ಈ ವರ್ಷದಲ್ಲಿ ನಾನು ಕರ್ತನ ಐಕ್ಯತೆಯಲ್ಲಿ ಎಷ್ಟೋ ಸರಿ ತಪ್ಪಿ ಹೋಗಿದ್ದೇನೆ, ಕರ್ತನನ್ನು ಪ್ರೀತಿ ಮಾಡಬೇಕಾದ ರೀತಿಯಲ್ಲಿ ನಾನು ಪ್ರೀತಿ ಮಾಡಲಿಲ್ಲ, ಕರ್ತನ ಮೇಲೆ ಇರಬೇಕಾದ ನಂಬಿಕೆ ನನ್ನಲ್ಲಿ ಅನೇಕ ಸಮಯ ಇರಲಿಲ್ಲ,
ಪ್ರಾರ್ಥನೆ ಮಾಡತಕ್ಕ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡಲಿಲ್ಲ. ಆತನ ವಾಕ್ಯಗಳನ್ನು ಕೈಗೊಂಡು ಆತನ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಬದುಕಬೇಕಾದ ರೀತಿಯಲ್ಲಿ ನಾನು ಬದುಕಲಿಲ್ಲ. ನನ್ನ ಉಪವಾಸ ಪ್ರಾರ್ಥನೆಗಳನ್ನು ಸರಿಯಾಗಿ ನಾನು ಮಾಡಲಿಲ್ಲ. ಕರ್ತನ ಸುವಾರ್ತೆನ ಇತರಗಳಿಗೆ ತಿಳಿಯಪಡಿಸಲಿಲ್ಲ. ಪರಿಶುದ್ಧತೆಯಲ್ಲಿ ನನ್ನಲ್ಲಿ ಅನೇಕ ಸಮಯ ವ್ಯತ್ಯಾಸವಾಯಿತು. ಅನೇಕ ಶೋಧನೆಗಳಲ್ಲಿ ನಾನು ಬಿದ್ದು ಹೋದೆ. ದೇವರ ಗುಣ ಸ್ವಭಾವಗಳನ್ನು ಪ್ರಕಟಿಸುವುದರಲ್ಲಿ ಅನೇಕ ಸರಿ ನಾನು ತಪ್ಪಿ ಹೋದೆ ಅನ್ನೋದೇನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವೇನು ಮಾಡಬೇಕು? ಕರ್ತನ ಬಳಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಾವು ಕ್ಷಮೆ ಕೇಳಬೇಕು. ದೇವರೇ, ನೀನು ನನಗೆ ಈ ಒಂದು ವರ್ಷವನ್ನು ಕೊಟ್ಟೆ, ಆದರೆ ಈ ವರ್ಷದಲ್ಲಿ ಅನೇಕ ಸಮಯ ನಾನು ತಪ್ಪಿ ಹೋದೆ, ನನ್ನನ್ನು ಕ್ಷಮಿಸು ದೇವರೇ. ಅನೇಕ ಸಮಯ ನಿಮ್ಮನ್ನು ನಾನು ಪ್ರೀತಿ ಮಾಡಬೇಕಾದ ರೀತಿಯಲ್ಲಿ ಪ್ರೀತಿ ಮಾಡಲಿಲ್ಲ, ನನ್ನನ್ನು ಕ್ಷಮಿಸು. ನಿನ್ನ ಮೇಲೆ ನಂಬಿಕೆ ಇಡಬೇಕಾದ ರೀತಿಯಲ್ಲಿ ನಾನು ನಂಬಿಕೆ ಇಡಲಿಲ್ಲ, ನನ್ನನ್ನು ಕ್ಷಮಿಸು. ನನ್ನ ಪ್ರಾರ್ಥನೆಯಲ್ಲಿ ಕೊರೆ ಕಂಡು ಬಂತು, ನನ್ನನ್ನು ಕ್ಷಮಿಸು. ನಿಮ್ಮ ವಾಕ್ಯವನ್ನು ನಾನು ಧ್ಯಾನ ಮಾಡಿ ಅದನ್ನು ಕೈಗೊಂಡು ನಡೆಯಬೇಕಾದ ರೀತಿಯಲ್ಲಿ ನಾನು ನಡೆಯಲಿಲ್ಲ, ನನ್ನನ್ನು ಕ್ಷಮಿಸು. ಕರ್ತನೆ, ನಾನು ಉಪವಾಸದಿಂದ ಇದ್ದು ನಿಮ್ಮನ್ನು ನೋಡಿ ಪ್ರಾರ್ಥನೆ ಮಾಡಲಿಲ್ಲ, ನನ್ನನ್ನು ಕ್ಷಮಿಸು. ಕರ್ತನೆ, ನಾನು ಕೂಡಿ ಬಂದು ಸಭೆಯಾಗಿ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕಾದ ರೀತಿಯಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳಲಿಲ್ಲ, ನನ್ನನ್ನು ಕ್ಷಮಿಸು. ನಿನ್ನ ಸೇವೆಯನ್ನು ಮಾಡಲಿಲ್ಲ, ನನ್ನನ್ನು ಕ್ಷಮಿಸು. ನಿನ್ನ ಗುಣ ಸ್ವಭಾವಗಳನ್ನು ಪ್ರಕಟಿಸುವುದರಲ್ಲಿ ನಾನು ತಪ್ಪಿ ಹೋದೆ, ನನ್ನನ್ನು ಕ್ಷಮಿಸು ಅಂತ ಕರ್ತನ ಬಳಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಬಳಿಯಲ್ಲಿ ಕ್ಷಮೆಯನ್ನು ಕೇಳುವಂಥವர்களಾಗಿ ಇರಬೇಕು. ಆಗ ಈ ವರ್ಷ ನಿಮ್ಮ ಸಂಬಂಧ ಕರ್ತನೊಟ್ಟಿಗೆ ಯಾವ ಥರ ಇತ್ತು ಅಂತ ಒಂದು ಕ್ಷಣ ನೀವು ಯೋಚನೆ ಮಾಡಿ ನೋಡಿ. ಒಂದು ಕ್ಷಣ ನೀವು ಹಿಂತಿರುಗಿ ಈ ವರ್ಷವನ್ನೆಲ್ಲ ನೋಡಿದಾಗ ಕರ್ತನಲ್ಲಿ ನಿಮ್ಮೊಟ್ಟಿಗಿನ ಸಂಬಂಧ ನಿಮಗೆ ತೃಪ್ತಿಯಾಗಿದೆಯಾ? ದೇವರು ನನಗೆ ಈ ವರ್ಷವನ್ನು ಕೊಟ್ಟರು, ಈ ವರ್ಷವನ್ನೆಲ್ಲ ಕರ್ತನಲ್ಲಿ ನಾನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೇನೆ, ಕರ್ತನೊಟ್ಟಿಗೆ ನಾನು ಜೀವಿಸಿದ್ದೀನಿ, ನನಗೆ ಆತ್ಮ ತೃಪ್ತಿ ಇದೆ ಅನ್ನೋ ಒಂದು ಸಂತೋಷ ನಿಮಗಿದೆಯಾ? ಇಲ್ಲಾಂದರೆ ಕೊರತೆ ಇದೆಯಾ? ಅಯ್ಯೋ, ದೇವರು ನನಗೆ ಒಂದು ವರ್ಷ ಕೊಟ್ಟರು, ಆದರೆ ಆ ವರ್ಷವನ್ನೆಲ್ಲ ನಾನು ಪ್ರಯೋಜನ ಇಲ್ಲದ್ರೆ ಕಳೆದುಬಿಟ್ಟೆ, ಒಂದು ವರ್ಷವೆಲ್ಲ ಏನು ಲಾಭವಿಲ್ಲದ್ರೆ ನಾನು ಕಳೆದುಬಿಟ್ಟೆ, ದಿನಗಳನ್ನು ವ್ಯರ್ಥವಾಗಿ ನಾನು ಕಳೆದೆ, ಕರ್ತನೊಟ್ಟಿಗೆ ನನ್ನ ಸಂಬಂಧ ಸರಿ ಇರಲಿಲ್ಲ, ಕರ್ತನೊಟ್ಟಿಗೆ ನನ್ನ ಐಕ್ಯತೆ ಸರಿ ಇರಲಿಲ್ಲ, ದಿನಗಳನ್ನು ವ್ಯರ್ಥವಾಗಿ ಕಳೆದೆ ಅಂತ ಒಂದು ವೇಳೆ ನಿಮಗೇನಾದ್ರು ಅನಿಸುತ್ತಾ? ಯೋಚನೆ ಮಾಡಿ. ಆ ರೀತಿಯಾಗಿ ಅನಿಸಿದ್ರೆ ಬರುವ ವರ್ಷವನ್ನಾದರೂ ಕರ್ತನಲ್ಲಿ ಪ್ರಯೋಜನ ಪಡಿಸಿಕೊಳ್ಳಿ. ಈ ವರ್ಷ ಅಂತ್ಯಕ್ಕೆ ನಿಮಗೆ ಅನ್ನಿಸ್ತಾರ ಕಾರ್ಯಗಳು ಮುಂದಿನ ವರ್ಷದ ಅಂತ್ಯಕ್ಕೆ ಅನ್ನಿಸಬಾರದು. ಕರ್ತನೆ, ನನ್ನನ್ನು ಕ್ಷಮಿಸು. ಈ ಒಂದು ಹೊಸ ವರ್ಷವನ್ನು ಒಂದು ತೀರ್ಮಾನದೊಟ್ಟಿಗೆ ನಾನು ಪ್ರವೇಶ ಮಾಡ್ತೇನೆ. ದೇವರೇ, ನಿನ್ನೊಟ್ಟಿಗಿನ ನನ್ನ ಐಕ್ಯತೆ ಕಳೆದ ವರ್ಷವೆಲ್ಲ ಚೆನ್ನಾಗಿರಲಿಲ್ಲ. ದೇವರೇ, ನನ್ನನ್ನು ಕ್ಷಮಿಸು. ಆದರೆ ನಿನ್ನೊಟ್ಟಿಗಿನ ನನ್ನ ಐಕ್ಯತೆನ ಈ ಹೊಸ ವರ್ಷದಲ್ಲಿ ನಾನು ಹೊಸದಾಗಿ ಪ್ರಾರಂಭ ಮಾಡ್ತೀನಿ. ನಿನ್ನೊಡನೆ ನಾನು ಸಂಚರಿಸ್ತೇನೆ. ದೇವರೇ, ನಾನು ನಿನ್ನ ಜೊತೆಯಲ್ಲಿ ಜೀವಿಸ್ತೇನೆ. ನಿನಗೆ ಈ ವರ್ಷವನ್ನು ನಾನು ಪ್ರಯೋಜನವಾಗಿ ಮಾಡಿಕೊಳ್ತೇನೆ ಅಂತ ನಾನು ನೀವು ಹೊಸ ವರ್ಷಕ್ಕೆ ಪ್ರವೇಶಿಸುವಂಥವರಾಗಿರಬೇಕು. ಹಲ್ಲೆಲೂಯ. ಒಂದು ವೇಳೆ 2025ನೇ ವರ್ಷ ಕರ್ತನಲ್ಲಿ ನಮಗೆ ಪ್ರಯೋಜನವಾಗದಿರುವಂಥ ವರ್ಷವಾಗಿರಬಹುದು, ಆದರೆ 2026ನಾದರೂ ಖಂಡಿತವಾಗಿ ಕರ್ತನಲ್ಲಿ ನಿಮಗೆ ಪ್ರಯೋಜನ ಮಾಡಿಕೊಳ್ಳಿ. ಹಲ್ಲೆಲೂಯ. 2026ರಲ್ಲಿ ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀರಾ, ಎಷ್ಟು ಬಂಗಾರ ತಗೊಳ್ತೀರಾ, ಎಷ್ಟು ಬಟ್ಟೆ ಬರೆ ತಗೊಳ್ತೀರಾ, ಎಷ್ಟು ನಿಮ್ಮ ವ್ಯಾಪಾರಗಳು ಅಧಿಕವಾಗುತ್ತೆ, ಎಷ್ಟು ನಿಮಗೆ ಐಶ್ವರ್ಯ ಕೂಡುತ್ತೆ, ಎಷ್ಟು ಸೈಟ್ ತಗೊಳ್ತೀರಾ, ಎಷ್ಟು ಮನೆ ಕಟ್ತೀರಾ, ಇದನ್ನು ನಾನು ನಿಮಗೆ ಹೇಳ್ತಾ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು ಕರ್ತನೊಟ್ಟಿಗಿನ ಸಂಬಂಧವನ್ನು. ಶಾರೀರಿಕವಾಗಿ ನೀವು ಹೆಚ್ಚಿ ಆತ್ಮದಲ್ಲಿ ನೀವು ಹೆಚ್ಚಲಿಲ್ಲವಾದರೆ ಪ್ರಯೋಜನವಿಲ್ಲ. ಲೋಕವನ್ನೆಲ್ಲ ಸಂಪಾದಿಸಿ ತನ್ನ ಆತ್ಮ ನಷ್ಟಪಡಿಸಿಕೊಂಡರೆ ಪ್ರಯೋಜನ ಏನು? ಆಗ ಮೊದಲು ನಾವು ಕರ್ತನಲ್ಲಿ ಶ್ರೀಮಂತರಾಗಬೇಕು, ಕರ್ತನಲ್ಲಿ ವೃದ್ಧಿ ಆಗಬೇಕು, ಕರ್ತನಲ್ಲಿ ನಾವು ಬೆಳವಣಿಗೆ ಕಾಣಬೇಕು. ಹಲ್ಲೆಲೂಯ. ಈ ಲೋಕದಲ್ಲಿ ಬದುಕೋದಕ್ಕೆ ನಮಗೇನು ಬೇಕೋ ಅದು ದೇವರು ಕೊಡ್ತಾರೆ. ಆಗ ಬರುವ ವರ್ಷಕ್ಕೆ ನಾನು ಎಷ್ಟು ಕೂಡಿಸ್ತೀನಿ, ಬರುವ ವರ್ಷಕ್ಕೆ ಎಷ್ಟು ನಾನು ಸೇರಿಸ್ತೀನಿ, ಬರುವ ವರ್ಷಕ್ಕೆ ನಾನು ಏನೆಲ್ಲ ಮಾಡ್ತೀನಿ ಅದನ್ನು ಯೋಚನೆ ಮಾಡಬೇಡಿ. ಅದನ್ನೆಲ್ಲ ದೇವರು ನೋಡ್ಕೊಳ್ತಾರೆ. ಆದರೆ ನೀವು ಕರ್ತನಿಗಾಗಿ ಏನು ಮಾಡ್ತೀರಾ ಅದನ್ನು ಯೋಚನೆ ಮಾಡಿ. ಆಗ ನೀವು ಮುಂದಿನ ವರ್ಷದಲ್ಲಿ ಸಾಧಿಸಬಹುದಾದ ಅತಿ ಶ್ರೇಷ್ಠ ಕಾರ್ಯ ಏನಂತಂದರೆ ಕರ್ತನೊಟ್ಟಿಗೆ ಜೀವಿಸುವಂಥದ್ದು. ಹಲ್ಲೆಲೂಯ. ಒಂದು ದಿವಸ ನಾನು ನೀವು ದೇವರ ಮುಂದೆಗಡೆ ಹೋಗಿ ನಿಂತ್ಕೊಳ್ತೇವೆ. ಆಗ ದೇವರು ನಮಗೆ ಈ ಲೋಕದಲ್ಲಿ ಬದುಕೋದಕ್ಕೆ ಎಷ್ಟೋ ವರ್ಷ ಕೊಟ್ಟಿರ್ತಾರೆ. 30 ವರ್ಷ, 40 ವರ್ಷ, 50 ವರ್ಷ, 70 ವರ್ಷ, ಎಷ್ಟೋ ದಿನಗಳು ಕೊಟ್ಟಿರ್ತಾರೆ. ಆಗ ದೇವರು ನಮ್ಮ ಹತ್ರ ಲೆಕ್ಕ ಕೇಳ್ತಾರೆ. ಒಂದು ವೇಳೆ ನಾನು ದೇವರು ನಂಬಿ ಒಂದು 40 ವರ್ಷ ಈ ಲೋಕದಲ್ಲಿ ಜೀವಿಸಿ ಅವ್ರ ರಾಜ್ಯಕ್ಕೆ ಹೋಗಿರ್ತೀನಿ ಅಂತ ಅಂದ್ಕೊಳ್ಳಿ, 70 ವರ್ಷ ಬರುತ್ತೆ ಅಂತ ಅಂದ್ಕೊಳ್ಳಿ. 30 ವರ್ಷ ದೇವ್ರನ್ನ ಅರಿಯಲಿಲ್ಲ, 30ನೇ ವರ್ಷಕ್ಕೆ ದೇವ್ರನ್ನ ತಿಳ್ಕೊಂಡೆ, ಅಲ್ಲಿಂದ 70 ವರ್ಷ ಗಂಟ ದೇವ್ರಿಗೋಸ್ಕರ ಬರುತ್ತೆ, 40 ವರ್ಷ ದೇವ್ರಿಗೋಸ್ಕರ ನಾನು ಈ ಲೋಕದಲ್ಲಿ ಜೀವಿಸ್ದೆ. ಅವ್ರ ರಾಜ್ಯಕ್ಕೆ ಹೋದ್ಮೇಲಿಂದ ದೇವ್ರು ಕೇಳ್ತಾರೆ, ನಿನಗೆ
ನನಗಾಗಿ ಬರ್ಕೋದಕ್ಕೆ 40 ವರ್ಷಗಳನ್ನು ನಾನು ಕೊಟ್ಟೆ. ಈ 40 ವರ್ಷಗಳಲ್ಲಿ ನೀನು ನನಗಾಗಿ ಏನು ಮಾಡಿದೆ? 40 ವರ್ಷಗಳ ಅವಧಿ ಕೊಟ್ಟೆ, ನೀನು ನನಗೋಸ್ಕರವಾಗಿ ಏನು ಮಾಡಿದೆ? ನನಗೋಸ್ಕರವಾಗಿ ಏನು ಕಟ್ಟಿದೆ? ನನಗೋಸ್ಕರವಾಗಿ ಏನನ್ನ ಸಂಪಾದಿಸಿದೆ? ನನಗೋಸ್ಕರವಾಗಿ ಏನು ಮಾಡಿದೆ ಅಂತ ಕೇಳಿದಾಗ ನಾವು ಅವ್ರ ಹತ್ರ ಹೇಳೋದಕ್ಕೆ ನಮ್ಮ ಹತ್ರ ಏನಿದೆ? ಇವತ್ತೇ ಒಂದು ವೇಳೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನೀವು ದೇವರನ್ನ ನಂಬಿ 10 ವರ್ಷ ಆಗಿರಬಹುದು, 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರಬಹುದು. ಆದರೆ ಈ ಒಂದು ಕಾಲ ಅವಧಿಯಲ್ಲಿ, ಈ ಒಂದು ವಿಶ್ವಾಸ ಜೀವಿತವನ್ನು ನೀವು ಅನುಸರಿಸಿಕೊಂಡು ಬಂದ ವರ್ಷಗಳಲ್ಲಿ ನೀವು ದೇವರಿಗೋಸ್ಕರ ಏನು ಮಾಡಿದ್ದೀರಾ? ಆಗ ನಾವೊಂದು ದಿವಸ ದೇವರ ಮುಂದೆ ಹೋಗಿ ನಿಂತ್ಕೊಳ್ಳುವಾಗ, ಅವರು ನಮ್ಮನ್ನು ಕೇಳುವಾಗ, ಸ್ವಾಮಿ ನಾನು ಏನು ಮಾಡಿಲ್ಲ ಅಂತ ಹೇಳೋ ಪರಿಸ್ಥಿತಿ ನಮಗೆ ಬರಬಾರ್ದು. ನಾವು ಕರ್ತನ ಮುಂದೆ ಹೇಳೋದಕ್ಕೆ ನಮಗೆ ಕಾರ್ಯಗಳಿರಬೇಕು. ಏನೆಲ್ಲ ನಾವು ಹೇಳ್ಬೋದು, ದೇವರೇ ನಾನು ಈ ಲೋಕದಲ್ಲಿ ಜೀವಿಸುವಾಗಲೆಲ್ಲ ನಿನ್ನನ್ನು ಎಷ್ಟೋ ಪ್ರೀತಿ ಮಾಡಿದೆ ಸ್ವಾಮಿ, ಅದರಂತೆ ನಾನು ನನ್ನಂತೆ ಇತರಗಳನ್ನು ಪ್ರೀತಿ ಮಾಡಿದೆ ಸ್ವಾಮಿ, ನಿನ್ನ ಪ್ರೀತಿಯನ್ನು ಅನೇಕರಿಗೆ ನಾನು ತಿಳಿಯಪಡಿಸಿದೆ ಸ್ವಾಮಿ, ಅನೇಕರಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಿದೆ ಸ್ವಾಮಿ, ನೀನು ನನಗೆ ಕೊಟ್ಟದರಲ್ಲಿ ಉದಾರವಾಗಿ ಅನೇಕರಿಗೆ ಸಹಾಯ ಮಾಡಿದೆ ಸ್ವಾಮಿ, ನನಗೆ ದ್ರೋಹ ಮಾಡಿದವ್ರನ್ನೆಲ್ಲ ನಾನು ಕ್ಷಮಿಸಿದೆ, ನನಗೆ ಕೇಡನ್ನು ಬಗೆದವ್ರನ್ನೆಲ್ಲ ನಾನು ಕ್ಷಮಿಸಿದೆ, ನಿನ್ನ ನಿಮಿತ್ತ ಇದನ್ನೆಲ್ಲ ನಾನು ಮಾಡಿದೆ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಹಗಲು ರಾತ್ರಿ ನಾನು ಧ್ಯಾನ ಮಾಡಿದೆ, ನಿನ್ನ ವಾಕ್ಯಗಳನ್ನು ನಾನು ಹಗಲು ರಾತ್ರಿ ಕೈಗೊಂಡು ನಡೆಯುವುದರಲ್ಲಿ ನಾನು ಗಮನವಾಗಿದ್ದೆ, ನಿನ್ನೊಟ್ಟಿಗೆ ನಾನು ಸಮಯವನ್ನು ಕಳೆದೆ, ನಿನ್ನ ಸನ್ನಿಧಿನೇ ನನಗೆ ಪ್ರಿಯವಾಗಿತ್ತು ಈ ಲೋಕದಲ್ಲಿ ಅಂತ ಕರ್ತನ ಮುಂದೆ ಹೇಳೋದಕ್ಕೆ ನಮಗೇನಾದರೂ ಇರಬೇಕು. ಆಗ 2025 ಒಂದು ವೇಳೆ ಯಾವ ರೀತಿಯಾಗಿ ಹೋಯಿತೋ ಅದರ ಬಗ್ಗೆ ಬೇಡ, ಆದರೆ 2026 ಕರ್ತನಲ್ಲಿ ನನಗೆ ನಿಮಗೆ ಪ್ರಯೋಜನವಾದ ವರ್ಷವಾಗಿರಬೇಕು. ಹಲ್ಲೆಲೂಯಾ. ಆ 2026 ಕರ್ತನಿಗೋಸ್ಕರವಾಗಿ ನಾವು ಪ್ರಯೋಜನ ಮಾಡಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿಸುವುದಕ್ಕೆ ನಮ್ಮನ್ನು ನಾವು ಈ ದಿನಗಳಲ್ಲಿ ಒಪ್ಪಿಸಿಕೊಡಬೇಕು. ಆಗ ಈ ವರ್ಷಾಂತ್ಯದಲ್ಲಿ ಇರುವಂಥ ಸಮಯದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಈ ವರ್ಷದಾದ್ಯಂತ ನನ್ನ ಕರ್ತನ ಸಂಬಂಧ ಯಾವ ರೀತಿಯಾಗಿತ್ತು ಯೋಚನೆ ಮಾಡಬೇಕು. ಒಂದು ವೇಳೆ ಅದು ಸರಿ ಇರಲಿಲ್ಲ ಅಂತ ಅನಿಸಿದ್ರೆ 2026 ಆದರೂ ಸರಿಯಾಗಿರುವ ಹಾಗೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಆದರೆ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ 2025 ನಾನು ತಿರುಗಿ ನೋಡುವಾಗ ದೇವರೊಟ್ಟಿಗೆ ನನ್ನ ಸಂಬಂಧ ತುಂಬ ಚೆನ್ನಾಗಿತ್ತು, ನಾನು ದೇವರನ್ನ ಎಷ್ಟೋ ಪ್ರೀತಿ ಮಾಡಿದೆ, ದೇವರ ಮೇಲೆ ಎಷ್ಟೋ ನಂಬಿಕೆಯಿಂದ ನಾನು ಬದುಕಿದೆ, ಎಷ್ಟೋ ಪ್ರಾರ್ಥನೆಗಳನ್ನು ಮಾಡಿದೆ, ಎಷ್ಟೋ ಆತನ ವಾಕ್ಯಗಳನ್ನು ಧ್ಯಾನ ಮಾಡಿದೆ, ಆತನ ವಾಕ್ಯಗಳನ್ನು ಕೈಗೊಂಡು ನಾನು ಜೀವಿಸಿದೆ, ಉಪವಾಸಗಳಿಂದ ಇದ್ದು ಕರ್ತನನ್ನು ನಾನು ಸೇವಿಸಿದೆ, ಸಭೆಯಾಗಿ ಆಸಕ್ತಿಯಿಂದ ನಾನು ದೇವರ ಸನ್ನಿಧಿಗೆ ಕೂಡಿ ಬರ್ತಾ ಇದ್ದೆ, ಆತನ ಮುಂದೆಗಳಲ್ಲಿ ಪವಿತ್ರನಾಗಿ ನಾನು ಜೀವಿಸಿದೆ, ಆತನ ಗುಣ ಸ್ವಭಾವಗಳನ್ನು ನಾನು ಪ್ರಕಟಿಸುವುದರಲ್ಲಿ ಗಮನವಾಗಿದ್ದೆ, ದೇವರ ಚಿತ್ತರಂತೆಯೇ ನಾನು ನಡೆದಿದ್ದೀನಿ, ಆತನ ಸುವಾರ್ತೆಯನ್ನು ನನಗೆ ಅನೇಕರಿಗೆ ತಿಳಿಯಪಡಿಸಿದೆ, ಆತನ ಕುರಿತಾಗಿ ಅನೇಕರ ಬಳಿಯಲ್ಲಿ ನಾನು ಪ್ರಸ್ತಾಪಿಸಿದೆ. ಈ ವರ್ಷ ನನಗೆ ಕರ್ತನಲ್ಲಿ ತೃಪ್ತಿಯಾಗಿದೆ, ಕರ್ತನಿಗೋಸ್ಕರ ದೇವರು ನನಗೆ ಕೊಟ್ಟಂಥ ವರ್ಷವನ್ನು ನಾನು ಬಳಸ್ಕೊಂಡಿದ್ದೀನಿ ಅನ್ನೋವಂಥ ಒಂದು ತೃಪ್ತಿ ನಿಮಗಿದ್ದರೆ ಆಗ ನೀವೇನು ಮಾಡಬೇಕು? ಆಗ ನೀವು ಮೊದಲಾಗಿ 2 ಕಾರ್ಯ ಮಾಡಬೇಕು. ಮೊದಲನೇದೇನಂತಂದರೆ, ಈ ರೀತಿಯಾಗಿ ಜೀವಿಸಿ ಬರೋ ಹಾಗೆ ನಿಮಗೆ ಕೃಪೆಯನ್ನು ಕೊಟ್ಟ ದೇವರನ್ನ ಸ್ತುತಿಸಬೇಕು. ಹಲ್ಲೆಲೂಯಾ. ದೇವರೇ, ಈ 2025 ನಿನ್ನಲ್ಲಿ ನಾನು ಪ್ರಯೋಜನ ಮಾಡಿಕೊಳ್ಳುವಂತೆ ಸಹಾಯ ಮಾಡಿದೆ ಸ್ವಾಮಿ, ನಿನಗೆ ಸ್ತೋತ್ರ. ಈ ವರ್ಷವನ್ನು ವ್ರತವಾಗಿ ನಾನು ಕಳೆಯದೆ ನಿನಗಾಗಿ ಪ್ರಯೋಜನ ಮಾಡಿಕೊಳ್ಳುವಂತೆ ನನಗೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನನ್ನು ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ. ನಿಮ್ಮ ಮೇಲಿನ ನಂಬಿಕೆಯನ್ನು ಜೀವಿಸುವ ಹೃದಯವನ್ನು ಕೊಟ್ಟೆ ಸ್ತೋತ್ರ. ಪ್ರಾರ್ಥನೆಯಲ್ಲಿಯೂ, ನಿಮ್ಮ ವಾಕ್ಯ ಧ್ಯಾನದಲ್ಲಿಯೂ, ಉಪವಾಸದಲ್ಲಿಯೂ, ಸಭೆಯಾಗಿ ಕೂಡಿ ಬರುವುದರಲ್ಲಿಯೂ, ನಿಮ್ಮ ಸೇವೆಯಲ್ಲಿಯೂ ನಿಮ್ಮ ಗುಣ ಸ್ವಭಾವಗಳನ್ನು ಅನೇಕರಿಗೆ ತಂದೆ ನನ್ನಲ್ಲಿ ತೋರಿಸುವ ಹಾಗೆ ನನ್ನನ್ನು ಉಪಯೋಗಿಸದೆ ಅದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ ಅಂತ ಕರ್ತನನ್ನು ನಾವು ಸ್ತುತಿಸುವಂಥವர்களಾಗಿ ಇರಬೇಕು. ಅದೇ ಸಮಯದಲ್ಲಿ ಪ್ರಾರ್ಥನೆಯು ನಮ್ಮಲ್ಲಿರಬೇಕು. ಏನು ಪ್ರಾರ್ಥನೆ ಇರಬೇಕು? ಏನು ಪ್ರಾರ್ಥನೆ ಅಂತಂತಂದರೆ, ಸ್ವಾಮಿ ಈ ವರ್ಷವೆಲ್ಲ ಈ ರೀತಿಯಾಗಿ ಬದುಕೋದಕ್ಕೆ ಸಹಾಯ ಮಾಡಿದೆ, ಆದರೆ ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಇದನ್ನು ಮಾಡುವಂತೆ ನನಗೆ ಬಲ ಕೊಡು. ಈ ವರ್ಷದಲ್ಲಿ ನಾನು ನಿಮಗೋಸ್ಕರವಾಗಿ ಯಾವ ರೀತಿಯಾಗಿ ಜೀವಿಸಿದ್ನೋ ಅದಕ್ಕಿಂತಲೂ ಕರ್ತನೆ ಇನ್ನೂ 2 ಪಟ್ಟು ಹೆಚ್ಚಾಗಿ ನಾನು ನಿಮಗೋಸ್ಕರವಾಗಿ ಬರುವಂಥ ವರ್ಷದಲ್ಲಿ ಜೀವಿಸುವಂತೆ ನನಗೆ ಸಹಾಯ ಮಾಡು ಅಂತ ನಾವು ಕರ್ತನನ್ನು ನೋಡಿ ಪ್ರಾರ್ಥನೆಯೊಟ್ಟಿಗೆ ಈ ಹೊಸ ವರ್ಷವನ್ನು ನಾವು ಪ್ರವೇಶ ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಗಮನಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತನ್ನು ತಿಳಿಯಪಡಿಸ್ತಾರೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಂತಂದರೆ, ಅನ್ಯಾಯ ಮಾಡೋದು ಅವ್ರೇನು ಮಾಡಲಿ? ಅನ್ಯಾಯವನ್ನು ಇನ್ನೂ ಹೆಚ್ಚಾಗಿ ಮಾಡಿಕೊಳ್ಳಿ. ಮೈಲಿಗೆ ಆದವರು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಪಾಪವನ್ನು ಮಾಡುವವರು ತಮ್ಮನ್ನು ಮೈಲಿಗೆ ಮಾಡಿಕೊಳ್ಳುವಂಥವರು ಇನ್ನೂ ಹೆಚ್ಚಾಗಿ ಪಾಪ ಮಾಡಿಕೊಳ್ಳಿ. ಆದರೆ ನೀನೇನು ಮಾಡು ಅಂತಂದರೆ,
ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹಾಗೆ ಯೇಸು ಕ್ರಿಸ್ತ ನಮಗೆ ಹೇಳೋ ಮಾತೇನಂತಂದ್ರೆ, ನಾವು ಒಂದು ವೇಳೆ ನೀತಿನ ಅನುಸರಿಸಿ ದೇವರ ಮುಂದೆ ಪವಿತ್ರರಾಗಿ ಜೀವಿಸಿ 2025ನೇ ವರ್ಷದಲ್ಲಿ ನಾವು ಬದುಕಿ ಬಂದಿದ್ರೆ, ಅವರು ಹೇಳೋ ಮಾತು 2026ರಲ್ಲಿ ನೀನು ಇನ್ನೂ ಹೆಚ್ಚಿನ ನೀತಿಯನ್ನು ಅನುಸರಿಸು, 2026ರಲ್ಲಿ ಇನ್ನೂ ನಿನ್ನನ್ನು ಪವಿತ್ರ ಮಾಡಿಕೋ. ಆಗ 2025ನೇ ವರ್ಷದಲ್ಲಿ ನಾವು ದೇವರೊಟ್ಟಿಗೆ ಒಂದು ಒಳ್ಳೆಯ ಅನ್ಯೋನ್ಯತೆಯಲ್ಲಿ ಜೀವಿಸಿ ನಾವು ಕರ್ತನನ್ನು ಸೇವಿಸಿ ಅವರಲ್ಲಿ ಆ ವರ್ಷವನ್ನು ಪ್ರಯೋಜನವಾಗಿ ಮಾಡಿಕೊಂಡು ಜೀವಿಸಿ ಬಂದಿದ್ರೆ, 2026ನೇ ವರ್ಷದಲ್ಲಿ ನಾವೇನು ಮಾಡಬೇಕು? ಕರ್ತನೆ, ಈ ವರ್ಷವನ್ನು ಇನ್ನೂ ಹೆಚ್ಚಾಗಿ ನಿನಗೆ ಪ್ರಯೋಜನ ಪಡಿಸಿಕೊಳ್ಳುವಂತೆ, ನಿನ್ನಲ್ಲಿ ತೃಪ್ತಿಯಲ್ಲಿ ಜೀವಿಸುವಂತೆ, ನಿನ್ನೊಡನೆ ಐಕ್ಯದಲ್ಲಿ ಜೀವಿಸುವಂತೆ ನಾನು ಈ ವರ್ಷವನ್ನು ಜೀವಿಸೋದಕ್ಕೆ ನನಗೆ ಸಹಾಯ ಮಾಡುವಂತ ಹೇಳಿ ನಾವು ಪ್ರಾರ್ಥನೆಯೊಟ್ಟಿಗೆ ಈ ವರ್ಷವನ್ನು ಪ್ರವೇಶ ಮಾಡಬೇಕು. ಹಲ್ಲೆಲೂಯಾ. ಕರ್ತನೆ, ಇದುವರೆಗೂ ನಾನು ನಿನ್ನನ್ನು ಪ್ರೀತಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಬೇಕು. ಈವರೆಗೂ ನನಗೆ ನಿನ್ನಲ್ಲಿದ್ದಂಥ ನಂಬಿಕೆಯಿಂದಲೂ ಹೆಚ್ಚಿನ ನಂಬಿಕೆ ಈ ವರ್ಷದಲ್ಲಿ ನನಗೆ ಬೇಕು. ಇದುವರೆಗೂ ನಾನು ಮಾಡಿದ ಪ್ರಾರ್ಥನೆಗಳಿಗಿಂತಲೂ ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡಬೇಕು. ಈವರೆಗೂ ನಿಮ್ಮ ವಾಕ್ಯಗಳನ್ನು ಓದಿ ಅದನ್ನು ಕೈಗೊಂಡು ನಡೆದದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ವಾಕ್ಯಗಳನ್ನು ಓದಿ ಅದನ್ನು ನನ್ನ ಕೈಗೊಂಡು ನಡೆಯಬೇಕು. ಇದುವರೆಗೂ ನಾನು ಜೀವಿಸಿದಂಥ ಪರಿಶುದ್ಧತೆಗಿಂತಲೂ ಇನ್ನೂ ಹೆಚ್ಚಿನ ಪರಿಶುದ್ಧತೆ ನನಗೆ ಬೇಕು. ಈವರೆಗೂ ನಾನು ಉಪವಾಸದಿಂದ ಇದ್ದು ನಿಮ್ಮನ್ನು ಸೇವಿಸಿದ್ದಕ್ಕಿಂತಲೂ ಹೆಚ್ಚಾಗಿ ನಾನು ಉಪವಾಸದಿಂದ ಇದ್ದು ನಿಮ್ಮನ್ನು ಸೇವಿಸಬೇಕು. ಈವರೆಗೂ ಸಭೆಯಾಗಿ ನಾನು ಕೂಡಿ ಬಂದದ್ದಕ್ಕಿಂತಲೂ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಆರಾಧನೆಗೆ ನಾನು ಕೂಡಿ ಬರಬೇಕು. ಕರ್ತನೆ, ಈವರೆಗೂ ನಾನು ಮಾಡಿದ ಸೇವೆಗಳಿಗಿಂತಲೂ ಹೆಚ್ಚಿನ ಸೇವೆಗಳನ್ನು ಮಾಡಬೇಕು. ಇದುವರೆಗೂ ನಿನ್ನ ಗುಣ ಸ್ವಭಾವಗಳನ್ನು ನಾನು ಪ್ರಕಟಿಸಿದ್ದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಗುಣ ಸ್ವಭಾವಗಳನ್ನು ನಾನು ಪ್ರಕಟಿಸಬೇಕು. ನಿಮ್ಮ ಪ್ರತಿರೂಪವಾಗಿ ನಾನು ಜೀವಿಸಬೇಕು ಅಂತ ನಾವು ಪ್ರಾರ್ಥನೆಯೊಟ್ಟಿಗೆ ವರ್ಷವನ್ನ ಪ್ರವೇಶ ಮಾಡಬೇಕು. ಹಲ್ಲೆಲೂಯಾ. ಮತ್ತೆ ಕಡೆಯದಾಗಿ ಇನ್ನೊಂದು ಕಾರ್ಯವನ್ನ ನಾವು ಮುಖ್ಯವಾಗಿ ಮಾಡಬೇಕು. ಅದೇನಂತಂತಂದ್ರೆ, ಬರಲಿರುವಂಥ ಕರ್ತನನ್ನು ಸಂಧಿಸೋದಕ್ಕೆ ನಾನು ನೀವು ಸಿದ್ಧಗೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆದಷ್ಟು ಶೀಘ್ರವಾಗಿ ಬರುವುದಕ್ಕಿದ್ದಾರೆ. ಆಗ ಬೇಗನೆ ಬರುವುದಕ್ಕಿರುವ ಆತನನ್ನು ಸಂಧಿಸೋದಕ್ಕೆ ನಾನು ನೀವು ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಒಂದೊಂದು ವರ್ಷ ಕಳೆಯುತ್ತಾ ಅದೇನನ್ನು ಸೂಚಿಸುತ್ತೆ? ಒಂದೊಂದು ವರ್ಷ ಕಳೆಯುತ್ತಾ ಹೋಗುವಾಗ ಅದು ನಮ್ಮನ್ನ ಕರ್ತನನ್ನ ಸಂಧಿಸುವಂತ ಕಾಲಕ್ಕೆ ಹತ್ತಿರವಾಗಿ ಕರೆದುಕೊಂಡು ಹೋಗ್ತಾ ಇದೆ. ಒಂದೊಂದು ವರ್ಷ ಕಳೆದು ಹೋಗುವಾಗ ನಾನು ನೀವು ಕರ್ತನನ್ನ ದರ್ಶಿಸುವಂತ ಕಾಲಗಳು ನಮಗೆ ಹತ್ತಿರವಾಗ್ತಾ ಇದೆ. ಒಂದೊಂದು ವರ್ಷ ಕಳೆಯುವಾಗ ಯೇಸು ಕ್ರಿಸ್ತನ ಬರುವಿಕೆ ಕಾಲಗಳು ನಮಗೆ ಹತ್ತಿರವಾಗಿ ಬರ್ತಾ ಇದೆ. ನಾನು ನೀವು ನಮ್ಮ ಜೀವಿತಗಳಲ್ಲಿ ಎರಡು ರೀತಿಯಾಗಿ ಒಂದು ವೇಳೆ ಕರ್ತನನ್ನು ಸಂಧಿಸಬಹುದು. ಒಂದು, ನಾವಿನ್ನೂ ಜೀವಂತವಾಗಿರುವಾಗಲೇ ಯೇಸು ಕ್ರಿಸ್ತನ ಬರುವಿಕೆ ಉಂಟಾಗಿ ಆತನನ್ನು ನಾವು ಸಂಧಿಸಬಹುದು. ಅಥವಾ ಒಂದು ವೇಳೆ ಆತನ ಬರುವಿಕೆ ಇನ್ನೂ ತಡವಾಗಿದ್ರೆ ನಾವು ನಮ್ಮ ಭೂಲೋಕ ಜೀವಿತದ ಯಾತ್ರೆಯನ್ನು ಪೂರ್ಣಗೊಳಿಸಿ ಆತನನ್ನು ಸಂಧಿಸಬೇಕು. ಹೇಗೋ ಒಂದು ಬದುಕಿರುವಾಗ ಆತನನ್ನು ಬಂದು ನಮ್ಮನ್ನು ಸಂಧಿಸ್ತಾರೆ. ಇಲ್ಲ ಅಂತಂದ್ರೆ ನಮ್ಮ ಈ ಲೋಕ ಯಾತ್ರೆಯನ್ನು ಮುಗಿಸಿ ನಾವು ಹೋಗಿ ಆತನನ್ನು ಸಂಧಿಸ್ತೀವಿ. ಹೇಗೋ ಒಂದೊಂದು ವರ್ಷ ಕಳೀತಾ ಇರುವಾಗ ಆತನ ನಮ್ಮನ್ನು ಸಂಧಿಸುವ ಕಾಲ ಹತ್ತಿರವಾಗುತ್ತೆ. ಇಲ್ಲ ಅಂತಂದ್ರೆ ನಾವೇ ಹೋಗಿ ಆತನನ್ನು ಸಂಧಿಸುವಂತ ಕಾಲಗಳು ಹತ್ತಿರವಾಗಿ ನಮಗೆ ಬರ್ತಾ ಇರುತ್ತೆ. ಹೇಗೋ ಒಂದೊಂದು ವರ್ಷ ಕಳೆಯುವಾಗ ಕರ್ತನನ್ನ ಸಂಧಿಸುವಂತ ಕಾಲಗಳು ನಮಗೆ ಹತ್ತಿರ ಬರ್ತಾ ಇದೆ ಅಂತ ಅರ್ಥ. ಆಗ ಒಂದೊಂದು ವರ್ಷ ಕಳೆಯುತ್ತಾ ಹೋಗುವಾಗ ನಾವೇನ್ ಮಾಡಬೇಕು? ಕರ್ತನನ್ನು ನಾವು ಸಂಧಿಸುವಂತ ಕಾಲಗಳು ಸಮೀಪವಾಗಿ ಹೋಯಿತು ಅಂತ ಹೇಳಿ ಆತನನ್ನು ಸಂಧಿಸುವುದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸಿದ್ಧಗೊಳ್ಳಬೇಕು. ಹಲ್ಲೆಲೂಯಾ. ಇವತ್ತು ನಾವು ಆ ಸಿದ್ಧತೆಯೊಟ್ಟಿಗೆ ಇದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬರುವಿಕೆ ಕಾಲದಲ್ಲಿ ಭೂಲೋಕದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಅವರು ಮೊದಲೇ ಹೇಳಿದ್ರು. ಅದನ್ನು ತಿಳಿಯಪಡಿಸುವಂಥ ಕಾರ್ಯಗಳೆಲ್ಲ ಇವತ್ತು ಭೂಲೋಕದಲ್ಲಿ ನಾವು ನೋಡುವಾಗ ಅವುಗಳ ಹಾಗೆ ನಡೆಯುತ್ತಾ ಇದೆ. ಮೊನ್ನೆ ಎಲಾನ್ ಮಸ್ಕ್ ಭೂಲೋಕದಲ್ಲಿ ತುಂಬ ದೊಡ್ಡ ಶ್ರೀಮಂತರಲ್ಲಿ ತಾನು ಒಬ್ಬ. ಈ ಎಲಾನ್ ಮಸ್ಕ್ ಕೊಟ್ಟಿರುವಂಥ ಒಂದು ಹೇಳಿಕೆ ಏನಂತಂದರೆ, ಇನ್ನೊಂದು 5 ವರ್ಷದಲ್ಲಿ, ಇಲ್ಲಾಂದರೆ ಹೆಚ್ಚು ಕಡಿಮೆ ಅಂತಂದರೆ ಒಂದು 10 ವರ್ಷದಷ್ಟರಲ್ಲಿ ಜಗತ್ತಲ್ಲಿ ಅಣು ಯುದ್ಧಗಳಾಗುತ್ತೆ ಅಂತ ಆ ಯಪ್ಪ ಹೇಳಿಕೆ ಕೊಟ್ಟಿದ್ದಾನೆ. ಆ ಯಪ್ಪ ಬಂದು ಜಗತ್ತಿಗೆ ದೊಡ್ಡ ಶ್ರೀಮಂತ. ಮೊನ್ನೆ ಅಮೆರಿಕ ದೇಶದಲ್ಲಿ ಚುನಾವಣೆ ಆದಾಗ ಟ್ರಂಪ್ಗೆ ತುಂಬ 100 ಕೋಟಿ 1000 ಕೋಟಿ ಖರ್ಚು ಮಾಡಿ ಪ್ರಚಾರ ಮಾಡಿಸಿ ಟ್ರಂಪ್ ಗೆಲ್ಲೋ ಹಾಗೆ ಮಾಡಿದಂಥ ಮನುಷ್ಯ ಈ ಒಂದು ಎಲಾನ್ ಮಸ್ಕ್. ಟೆಸ್ಲಾ ಅನ್ನುವಂಥ ಕಾರಿನ ಕಂಪ್ನಿಯ ಓನರು. ಅದೇ ಥರ ಸ್ಪೇಸ್ ಎಕ್ಸ್ ಅಂತ ಒಂದು ಕಂಪ್ನಿ ಇದೆ. ಅದು ರಾಕೆಟ್ ಎಲ್ಲ ಭೂಮಿಯಿಂದ ಆಕಾಶಕ್ಕೆಲ್ಲ ಬಿಡ್ತಾ ಇರ್ತಾರೆ. ಆ ಸ್ಪೇಸ್ ಎಕ್ಸ್ ಕಂಪ್ನಿ ಓನರು. ಇನ್ನು ಬೇರೆ ಕಂಪ್ನಿ ಎಲ್ಲ ಹಾಕೊಂಡಿದೆ. ಆಗ ಆತ ಟ್ರಂಪ್ ಗೆದ್ದ ಮೇಲೆ ಅಮೆರಿಕ ದೇಶದ ಸರ್ಕಾರದಲ್ಲಿ ಟ್ರಂಪ್ ಒಟ್ಟಿಗೆ ಇದ್ದುಕೊಂಡು ಕೆಲಸವನ್ನು ಮಾಡಿದಂಥ ಒಂದು ವ್ಯಕ್ತಿ. ಆನಂತರ ಈಗ ಸರ್ಕಾರದಿಂದ ಆಚೆ ಬಂದರು. ಆದರೆ ಅವರಿಗೆ ಸರ್ಕಾರದ ಲೆವೆಲಲ್ಲಿ ಏನೆಲ್ಲ ನಡೆಯುತ್ತೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ.
ಅವರು ಒಳಗಡೆ ಏನು ಯೋಚನೆ ಮಾಡ್ತಾ ಇರ್ತಾರೆ, ಏನು ತೀರ್ಮಾನಗಳು ತಗೊಳ್ತಾ ಇರ್ತಾರೆ, ಮುಂದಕ್ಕೆ ಏನು ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅದೆಲ್ಲ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಗ ಆ ವ್ಯಕ್ತಿ ಹೇಳಿದ ಮಾತು, ಇನ್ನೊಂದು 5 ವರ್ಷ ಇಲ್ಲ 10 ವರ್ಷದಷ್ಟರಲ್ಲಿ ಜಗತ್ತಲ್ಲಿ ಮಹಾಯುದ್ಧ ಆಗುತ್ತೆ, ಅದು ಅಣು ಸ್ಫೋಟಕಗಳ ಯುದ್ಧವಾಗಿರುತ್ತೆ ಅಂತ ಅಯ್ಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಾವು ಭೂಲೋಕವನ್ನೆಲ್ಲ ನೋಡುವಾಗ ಎಲ್ಲೂ ಕೂಡ ಸಮಾಧಾನ ಇಲ್ಲ. ಅಲ್ಲಲ್ಲಿ ಯುದ್ಧಗಳು ಸಮಸ್ಯೆಗಳು ಕಂಡು ಬರ್ತಾನೆ ಇದೆ. ರಷ್ಯಾ ಅವರು ಯುಕ್ರೇನ್ ಮೇಲೆ ಯುದ್ಧ ಮಾಡೋಕ್ಕೆ ಶುರು ಮಾಡಿ 4 ವರ್ಷ ಆಗೋಯ್ತು, ಅವ್ರು ಮಾಡ್ತಾನೆ ಇದ್ದಾರೆ. ಈ ಕಡೆ ಬಾಂಗ್ಲಾದೇಶದಲ್ಲಿ ದೊಡ್ಡ ಗಲಭೆ ಸುಮಾರು ದಿವಸದಿಂದ ಆಗ್ತಾ ಇದೆ. ಆ ಕಡೆ ನೇಪಾಳಲ್ಲಿ ಮೊನ್ನೆ ದೊಡ್ಡ ಗಲಭೆ ಆಗಿತ್ತು. ಅದಕ್ಕೆ ಮುಂಚೆ ಶ್ರೀಲಂಕಾದಲ್ಲಿ ದೊಡ್ಡ ಗಲಭೆ ಆಗಿತ್ತು. ಆಫ್ರಿಕಾ ದೇಶಗಳಲ್ಲಿ ನೋಡುವಾಗ ಅಲ್ಲೆಲ್ಲ ದೊಡ್ಡ ಗಲಭೆಗಳಾಗ್ತಾ ಇದೆ. ಆಗ ಜಗತ್ತಿನಾದ್ಯಂತ ಎಲ್ಲೂ ಕೂಡ ಸಮಾಧಾನ ಅನ್ನೋದಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಮಾತು, ಯುದ್ಧಗಳಾಗುವ ಹಾಗಿದೆ ಅನ್ನುವಂಥ ಸುದ್ದಿಗಳನ್ನು ನೀವು ಕೇಳಬೇಕಾಗಿ ಬರುತ್ತೆ. ಜನಕ್ಕೆ ವಿರುದ್ಧವಾಗಿ, ರಾಜ್ಯಗಳಿಗೆ ವಿರುದ್ಧವಾಗಿ ಹೇಳ್ತಾರೆ ಅಂತ ಅವ್ರು ಹೇಳಿದ್ರು. ಅದೇ ರೀತಿಯಾಗಿ ಈ ದಿವಸಗಳಲ್ಲಿ ಎಲ್ಲ ಕಡೆ ಜನಗಳು ಒಬ್ಬರಿಗೆ ವಿರುದ್ಧವಾಗಿ ಒಬ್ಬರು ದೊಂಬಿ ಹೇಳೋದನ್ನ ನಾವು ಕಾಣ್ತೇವೆ. ಒಬ್ಬರನ್ನ ನೋಡಿದ್ರೆ ಒಬ್ಬರು ಸಹಿಸ್ತಾ ಇಲ್ಲ. ಅಂತ್ಯಕಾಲದ ಆಪತ್ತುಗಳು, ವಿಪತ್ತುಗಳು ವಿಪರೀತವಾಗಿ ಸಂಭವಿಸ್ತಾ ಇದೆ. ಇನ್ನೊಂದು ಕಡೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನು ತಯಾರು ಮಾಡಿ ಮೊನ್ನೆ ನಾನು ಅವ್ರು ಮಾತಾಡ್ತಾ ಇರೋದನ್ನ ಕೇಳಿದೆ. ಒಂದು ದೊಡ್ಡ ಕಂಪ್ನಿ ಓನರ್ ಅಯ್ಯಪ್ಪ ಏನು ಹೇಳಿದ್ದಾರೆ ಅಂತಂದರೆ, ಇವತ್ತು ಕಂಪನಿ ಓನರ್ಗಳಿಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಸಂತೋಷ ಆಗ್ತಾ ಇದೆ ಅಂತಂದರೆ, AI ಬಂದು ಈ ಕೆಲಸದವ್ರು ಮಾಡೋ ಕೆಲಸ ಎಲ್ಲ AIನೇ ಮಾಡಿಬಿಡ್ತಾ ಇದೆ. ಆಗ ಕೆಲಸದವ್ರಿಗೆ ತುಂಬ ಸಂಬಳ ಕೊಟ್ಟು ಎಲ್ಲರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಾದ್ರೆ ಕೆಲಸ ಇಲ್ಲ, ಅವ್ರನ್ನೆಲ್ಲ ಏನು ಮಾಡ್ಬೋದು, ಮನೆಗೆ ಕಳಿಸ್ಬಿಡ್ಬೋದು. AI ಫ್ರೀಯಾಗಿ ಕೆಲಸ ಮಾಡ್ಕೊಳ್ತಾ ಇದೆ. ಆಗ ಕಂಪ್ನಿಗೆ ತುಂಬ ದುಡ್ಡು ಉಳಿತಾ ಇದೆ. ಇವ್ರಿಗೆ ತುಂಬ ಸಂತೋಷ AI ಬಂದಿರೋದ್ರಿಂದ. ಆದರೆ ವಿಷಯ ಏನಂತಂದರೆ, ಇವ್ರಿಗೊಂದು ಕಾರ್ಯ ಗೊತ್ತಿಲ್ಲ, ನಾಳೆ ಈ AI ಅವರನ್ನೇ ಬದಲಾಯಿಸ್ಬಿಡುತ್ತೆ. ಇವತ್ತು ಕೆಳಮಟ್ಟಿಗೆ ಇರುವಂಥವ್ರ ಕೆಲಸಗಳನ್ನ AI ಮಾಡ್ತಾ ಇದೆ. ಅದು ಮುಂದಕ್ಕೆ ಹೋಗ್ತಾ ತುಂಬ ಬುದ್ಧಿವಂತನಾಗಿ ಡೆವಲಪ್ಮೆಂಟ್ ಆಗಿ ಅದು ಹೋಗ್ತಾ ಮೇಲಿರುವಂಥವ್ರನ್ನೆಲ್ಲ ಕಬಳಿಸಿ ಕೊನೆಗೆ ಆ ಕಂಪ್ನಿ ಟಾಪ್ ಲೆವೆಲ್ ಇರುವಂಥವ್ರನ್ನ ತೆಗೆದಾಕಿ ಅಲ್ಲಿ AI ಕುಂಡಿಸ್ಬಿಡ್ತಾರೆ ಅಂತ ಅಯ್ಯಪ್ಪ ಹೇಳ್ತಾ ಇದ್ರು. ಮತ್ತು ಈ AIನ ಕಂಡಿಡಿದಂಥ ಒಂದು ವ್ಯಕ್ತಿ ಅವರು, ದಯವಿಟ್ಟು AIನ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಮಾಡೋದನ್ನು ನಿಲ್ಲಿಸ್ಬಿಡಿ, ಇದು ಮನುಷ್ಯ ಸಂತತಿಗೆ ಮಾರಕ. ಇವತ್ತು AI ನಮಗೆ ಕೆಲಸದವನ ಥರ ಇದೆ, ನಾಳೆ ಅದು ನಮ್ಮ ಜೊತೆ ಕೆಲಸಗಾರ ಆಗುತ್ತೆ, ನಾಡಿದ್ದು ನಮಗೆ ಯಜಮಾನ ಆಗುತ್ತೆ. ಅದರಿಂದ AIನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಂಪ್ನಿಗಳು AIನ ಮಾಡ್ತಾ ಇರೋರು ಅದನ್ನೆಲ್ಲ ಬಿಡ್ತಾ ಇಲ್ಲ. ಅವ್ರು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ಇನ್ನೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದನ್ನು ಮತ್ತೆ ಹಿಂದೆ ತರಕ್ಕೆ ಆಗದಿದ್ದಷ್ಟು ಮುಂದೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ಆಗ ಮುಂದಕ್ಕೆ AI ಜಗತ್ತನ್ನು ಆಳುತ್ತೆ ಅಂತ ಎಲ್ಲ ಕಡೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗ ಜಗತ್ತು ಎಲ್ಲೋ ಹೋಗ್ತಾ ಇದೆ. ಆದರೆ ಜಗತ್ತು ಎಲ್ಲೋ ಹೋಗ್ತಾ ಇರೋದನ್ನ ನೋಡುವಾಗ ಒಂದರ್ಥ ಆಗುತ್ತೆ, ಈ ಜಗತ್ತು ದೊಡ್ಡ ಅಪಾಯಕ್ಕೆ ಹೋಗ್ತಾ ಇದೆ. ಮನುಷ್ಯ ಕುಲ ದೊಡ್ಡ ನಾಶನದ ಕಡೆಗೆ ಹೋಗ್ತಾ ಇದೆ. ಮನುಷ್ಯ ಕುಲ ದೊಡ್ಡ ವಿಪತ್ತಿನ ಕಡೆಗೆ ಹೋಗ್ತಾ ಇದೆ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ನೀರು ಕೆಟ್ಟೋಗಿದೆ, ಗಾಳಿ ಕೆಟ್ಟೋಗಿದೆ, ಭೂಮಿ ಕೆಟ್ಟೋಗಿದೆ, ಪರಿಸರ ಕೆಟ್ಟೋಗಿದೆ. ಜಗತ್ತು ವಿಪರೀತವಾದ AI, ಇಂಟರ್ನೆಟ್, ಮತ್ತೊಂದು ಇನ್ನೊಂದು ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದೆ. ಇದೆಲ್ಲ ಏನು ಸೂಚಿಸುತ್ತೆ? ಮಹಾನಾಶನಕ್ಕೆ ಜಗತ್ತು ಹೋಗ್ತಾ ಇದೆ. ಮನುಷ್ಯ ಇವತ್ತು ಭೂಮಿಯನ್ನು ಎಲ್ಲಿಗೆ ತಗೊಂಡೋಗಿದ್ದಾನೆ ಅಂತಂದರೆ, ಅದನ್ನು ಇನ್ಯಾರು ಸರಿ ಮಾಡೋದಕ್ಕೆ ಆಗಲ್ಲ, ಅಷ್ಟು ಮಟ್ಟಿಗೆ ಜಗತ್ತನ್ನ ತಗೊಂಡು ಹೋಗ್ತಾ ಇದ್ದಾನೆ. ಆಗ ಅಂತ್ಯಕಾಲಗಳು ನಮಗೆ ಸಮೀಪವಾಗಿ ಹೋಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಂಥ ಕಾಲಗಳು ಹತ್ತಿರವಾಗಿ ಹೋಯಿತು. ಆಗ ಅಂಥ ಒಂದು ಕಾಲಘಟ್ಟದಲ್ಲಿ ನಾನು ನೀವು ವಾಸ ಮಾಡ್ತಾ ಇದ್ದೇವೆ. ಪಾಪ ಎಲ್ಲೆಲ್ಲೂ ಕೂಡ ವಿಪರೀತವಾಗಿ ತುಂಬಿ ಹೋಗಿದೆ. ಆಗ ಇಂಥ ಕಾಲಗಳಲ್ಲಿ ನಾನು ನೀವು ಇರುವಾಗ ಏನು ಮಾಡಬೇಕು? ಆತನ ಬರುವಿಕೆಗೆ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಒಂದೊಂದು ವರ್ಷ ಕಳೆಯುತ್ತಾ ಹೋಗುವಾಗ ಆತನ ಬರುವಿಕೆ ಅತೀ ಸಮೀಪವಾಗಿ ಹೋಯಿತು ಅನ್ನೋದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಆತನ ಬರುವಿಕೆಗೆ ನಾವು ಸಿದ್ಧವಾಗುವಂಥವர்களಾಗಿರಬೇಕು. ಆಗ ಈ ವರ್ಷ ಅಂತ್ಯಕ್ಕೆ ಬಂದಿರುವಂಥ ನಾವು, ಒಂದು ವರ್ಷ ಮುಗಿದು ಹೋಯಿತು, ವರ್ಷ ಮುಗಿತಾ ಆತನ ಬರುವಿಕೆ ನಮಗೆ ಹತ್ತಿರ ಆಗ್ತಾ ಇದೆ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಂಡು ಆತನ ಬರುವಿಕೆಗೆ ನಾವು ಸಿದ್ಧರಾಗಬೇಕು. ಆಗ ಆತನ ಬರುವಿಕೆಗೆ ನಾವು ಯಾವ ಥರ ಸಿದ್ಧರಾಗಬೇಕು? ಆತನ ಬರುವಿಕೆಗೆ ನಾವು ಯಾವ ಥರ ಸಿದ್ಧರಾಗೋದು ಅಂತಂದರೆ, ಇದಕ್ಕೆ ಮುಂಚೆ ನಾವು ಧ್ಯಾನ ಮಾಡಿ ನೋಡಿದ ಕರ್ತನೊಟ್ಟಿಗಿನ ನಮ್ಮ ಸಂಬಂಧ ಯಾವ ಥರ ಇತ್ತು ಅನ್ನೋದನ್ನು ಧ್ಯಾನ ಮಾಡಿ ನೋಡಿ. ಕರ್ತನೊಟ್ಟಿಗೆ ನಮ್ಮ ಸಂಬಂಧ ಯಾವ ಥರ ಇರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿದ್ವಿ. ಆ ಎಲ್ಲ ಕಾರ್ಯಗಳಲ್ಲಿ ನಾವು ಆ ರೀತಿಯಾಗಿಯೇ ಕರ್ತನ ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ಕರ್ತನ ಮೇಲಿನ ಪ್ರೀತಿ, ಆತನ ಮೇಲಿನ ನಂಬಿಕೆ, ಪ್ರಾರ್ಥನೆ, ಆತನ ವಾಕ್ಯ ಧ್ಯಾನ, ಉಪವಾಸ, ಸಭೆಯ ಆರಾಧನೆ, ಸೇವೆ, ಪರಿಶುದ್ಧತೆ, ದೇವರ ಗುಣ ಸ್ವಭಾವಗಳಿಂದ ನಾವು ಕೂಡಿದವರಾಗಿ ಕರ್ತನೊಟ್ಟಿಗೆ ಅನ್ಯೋನ್ಯವಾಗಿ ನಾವು ನಡೆಯುವಂಥವರಾಗಿರಬೇಕು.
ಹನೋಕ ಕರ್ತನೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುದರಿಂದ, ದೇವರು ತನ್ನನ್ನು ಕರೆದುಕೊಂಡದ್ದರಿಂದ ಅವನು ಕಾಣದೆ ಹೋಗೋದನ್ನು ಅಂತ ದೇವರ ವಾಕ್ಯದಲ್ಲಿದೆ. ನಾನು ನೀವು ಕರ್ತನೊಟ್ಟಿಗೆ ಯಾವ ಥರ ನಡೆಯಬೇಕು ಅಂತಂದರೆ, ಆತನ ಬರುವಿಕೆ ಆತನ ನಮ್ಮನ್ನು ಕರ್ಕೊಂಡು ಹೋಗಿ ಈ ಲೋಕದವರೆಗೆ ನಾವು ಕಾಣದೆ ಹೋಗಬೇಕು. ಅದರ ಕೈ ಬಿಡಲ್ಪಡುವಂಥವர்களಾಗಿ ನಾವಿರಬಾರದು. ಹನೋಕನು ಕರ್ತನೊಟ್ಟಿಗೆ ನಡೆದ ಹಾಗೆ ನಾನು ನೀವು ಕರ್ತನೊಟ್ಟಿಗೆ ನಡೆಯಬೇಕು. ಹಲ್ಲೆಲೂಯಾ. ಆಗ ಆ ಒಂದು ತೀರ್ಮಾನದೊಟ್ಟಿಗೆ ನಾವೀ ಒಂದು ಹಳೆಯ ವರ್ಷವನ್ನು ಮುಕ್ತಾಯ ಮಾಡುತ್ತಾ ಹೊಸ ವರ್ಷವನ್ನು ಪ್ರವೇಶಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ಕರ್ತನನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮಗೆ 2025ನೇ ವರ್ಷವನ್ನು ಅನುಗ್ರಹಿಸಿ ಈ ವರ್ಷವನ್ನೆಲ್ಲ ಜೀವಿಸ ಮಾಡಿ ಈ ವರ್ಷದ ಕಡೆಗೆ ನಮ್ಮನ್ನು ಅವರು ಕರೆತಂದಿದ್ದಾರೆ. ಆದರೆ ಈ ವರ್ಷದ ಅಂತ್ಯಕ್ಕೆ ನಾವು ಬಂದಿರುವಂಥ ಈ ಸಮಯದಲ್ಲಿ ನಾವು ಮಾಡಬೇಕಾದ 5 ಕಾರ್ಯಗಳು. 1, ಅವರು ನಮಗೆ ಮಾಡಿರುವಂಥ ಉಪಕಾರಗಳನ್ನೆಲ್ಲ ಸ್ಮರಿಸಿ ನಾವು ಕರ್ತನನ್ನು ಸ್ತುತಿಸಬೇಕು. 2ನೇದು, ಒಂದು ವೇಳೆ ಯಾವುದೋ ಒಂದು ಕಾರ್ಯವನ್ನು ದೇವರು ನಮಗೆ ನೆರವೇರಿಸಿಕೊಡದೆ, ನಮ್ಮ ಪ್ರಾರ್ಥನೆಗೆ ಉತ್ತರವು ಸಿಗದೆ, ಏನೋ ಕಷ್ಟ ಸಮಸ್ಯೆ ಬಾಧೆಗಳಲ್ಲಿಯೇ ನಾವು ಈ ವರ್ಷವನ್ನು ಕಳೆಯಬೇಕಾಗಿರುವಂಥ ಪರಿಸ್ಥಿತಿ ಇದ್ದರೆ, ಪ್ರಾರ್ಥನೆಯೊಟ್ಟಿಗೆ ನಾವು ಈ ವರ್ಷವನ್ನು ಕಳೆಯೋಣ. ಹೊಸ ವರ್ಷದಲ್ಲಿ ಕರ್ತನು ನಮಗೆ ಮಹಿಮೆಯಾದ ಕಾರ್ಯಗಳನ್ನು ಮಾಡುವನು. 3ನೇದು, ಕರ್ತನೊಟ್ಟಿಗಿನ ನಮ್ಮ ಸಂಬಂಧ ಈ ವರ್ಷ ಯಾವ ರೀತಿಯಾಗಿತ್ತು ನಾವು ಯೋಚನೆ ಮಾಡಿ ನೋಡೋಣ. ಆತನೊಟ್ಟಿಗಿನ ಸಂಬಂಧ ನಮಗೆ ಸರಿ ಇರಲಿಲ್ಲ, ಆತನಿಗಾಗಿ ಈ ವರ್ಷವನ್ನು ನಾನು ಪ್ರಯೋಜನ ಪಡಿಸಿಕೊಳ್ಳಲಿಲ್ಲ, ಕರ್ತನು ನನಗೆ ಕೊಟ್ಟಂಥ ಒಂದು ಹೊಸ ವರ್ಷವನ್ನು ನಾನು ಪ್ರಯೋಜನವಿಲ್ಲದೆ ಮುಗಿಸಿಬಿಟ್ಟೆನೆಂಬುದಾಗಿ ಅನ್ನಿಸಿದರೆ ಮನ ತಿರುಗೋಣ. ಕರ್ತನೇ, ಈ ಬರುವ ವರ್ಷವನ್ನಾದರೂ ನಾನು ನಿಮಗೋಸ್ಕರವಾಗಿ ಪ್ರಯೋಜನ ಪಡಿಸಿಕೊಳ್ಳುವಂತೆ ನನಗೆ ಸಹಾಯ ಮಾಡಿ ಎಂಬುದಾಗಿ ನಾವು ನಮ್ಮನ್ನು ತಗ್ಗಿಸಿಕೊಂಡು ದೇವರ ಬಳಿಯಲ್ಲಿ ಕ್ಷಮೆ ಕೇಳಿ ಮನ ತಿರುಗಿ ಆತನಿಗೆ ಪ್ರಯೋಜನವಾಗುವಂತೆ ಈ ಹೊಸ ವರ್ಷವನ್ನು ನಾವು ಜೀವಿಸೋಣ. ಅದೇ ರೀತಿ ಒಂದು ವೇಳೆ ಈ 2025 ಕರ್ತನಲ್ಲಿ ನನಗೆ ಪ್ರಯೋಜನವಾದ ವರ್ಷವಾಗಿತ್ತು, ನಾನು ಆತನಲ್ಲಿ ಜೀವಿಸಿದ ಜೀವಿತವನ್ನು ಕಂಡು ನಾನು ಮನತೃಪ್ತನಾಗಿದ್ದೇನೆ ಎಂಬುದಾಗಿ ಅನಿಸಿದರೆ 2026ರಲ್ಲೂ ಅದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಜೀವಿಸುವಂತೆ ಕರ್ತನೇ ಸಹಾಯ ಮಾಡಿ ಎಂದು ನಾವು ಪ್ರಾರ್ಥನೆಯೊಟ್ಟಿಗೆ ಈ ವರ್ಷವನ್ನು ನಾವು ಪ್ರವೇಶ ಮಾಡೋಣ. ಎಲ್ಲವುಗಳಿಗಿಂತಲೂ ಮುಖ್ಯವಾಗಿ ಯೇಸು ಕ್ರಿಸ್ತನ ಬರುವಿಕೆ ಕಾಲಗಳು ಸಮೀಪವಾಗಿದೆ. ಆತನ ಬರುವಿಕೆ ಕುರಿತಾದ ಕಾರ್ಯಗಳು ಸೂಚನೆಗಳು ಜಗತ್ತಿನಾದ್ಯಂತ ನಮಗೆ ಕಾಣಸಿಗ್ತಾ ಇದೆ. ಇಂಥ ಕಾಲದಲ್ಲಿ ನಾವು ಇರುವಾಗ ಆತನ ಬರುವಿಕೆಗೆ ನಾವು ಸಿದ್ಧರಾಗೋಣ, ಆತನನ್ನು ಎದುರುಗೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವ ಮಧ್ಯಾಹ್ನದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, 2025ನೇ ವರ್ಷದ ಈ ಒಂದು ಕಡೆಯ ಭಾನುವಾರದ ಆರಾಧನೆ ದಿವಸಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಮ್ಮನ್ನು ಈ ವರ್ಷವೆಲ್ಲ ನೀವು ನಡೆಸಿರುವ ಕೃಪೆಗೋಸ್ಕರವಾಗಿ ನಿಮಗೆ ಸ್ತೋತ್ರ. ಈ ವರ್ಷದಲ್ಲಿ ನಮಗೆ ನೀವು ಮಾಡಿರುವ ಎಲ್ಲ ಉಪಕಾರಗಳಿಗೋಸ್ಕರವಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಅದನ್ನು ನೆನೆಸಿ ನಿಮ್ಮನ್ನು ನಾವು ಸ್ತುತಿಸುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ತಂದೆಯೇ, ಅಂತೆಯೇ ಒಂದು ವೇಳೆ ಏನೋ ಒಂದು ಕಾರ್ಯ ನಮಗೆ ತಂದೆಯೇ ತಡೆಯಾಗಿ, ತಂದೆ ಏನೋ ಒಂದು ಕಾರ್ಯ ನಮಗೆ ಉತ್ತರ ಸಿಗದೆ ಈ ವರ್ಷದಲ್ಲಿ ನಾವು ಬಂದಿದ್ದರೆ, ಈ ಒಂದು ಹೊಸ ವರ್ಷದಲ್ಲಿ ತಂದೆಯೇ ಆ ಒಂದು ಕಾರ್ಯಗಳು ನಡೆಯಲಿ ಎಂಬುದಾಗಿ, ನಮಗೆ ಉತ್ತರ ಉಂಟಾಗಲಿ ಎಂಬುದಾಗಿ ತಂದೆಯೇ ನಾವು ನಿಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆಯೊಟ್ಟಿಗೆ ತಂದೆಯೇ ಈ ವರ್ಷವನ್ನು ನಾವು ಪ್ರವೇಶಿಸುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಮ್ಮ ಪ್ರಾರ್ಥನೆಗಳಿಗೆ ನೀವು ಉತ್ತರವನ್ನು ಕೊಟ್ಟು ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಅಂತೆಯೇ ಈ ಕಳೆದ ವರ್ಷದಲ್ಲಿ ನಿಮ್ಮೊಟ್ಟಿಗಿನ ನಮ್ಮ ಅನ್ಯೋನ್ಯತೆ ಯಾವ ರೀತಿಯಾಗಿತ್ತು ಎನ್ನುವುದನ್ನು ನಾವು ಯೋಚನೆ ಮಾಡಿ ನೋಡುತ್ತೇವೆ. ಒಂದು ವೇಳೆ ತಂದೆ ನಿಮ್ಮೊಟ್ಟಿಗಿನ ಐಕ್ಯತೆ ಇರಬೇಕಾದ ರೀತಿಯಲ್ಲಿ ಇಲ್ಲದೆ ಹೋಗಿದ್ದರೆ, ತಂದೆ ನಿಮಗೆ ಈ ವರ್ಷವನ್ನು ನಾವು ಪ್ರಯೋಜನ ಪಡಿಸಿಕೊಳ್ಳಬೇಕಾದ ರೀತಿಯಲ್ಲಿ ಪ್ರಯೋಜನ ಪಡಿಸಿಕೊಳ್ಳದೆ ಹೋಗಿದ್ದರೆ, ತಂದೆಯ ವರ್ಷವನ್ನು ನಾವು ವೃಥ ಕಳೆದಿದ್ದರೆ ನಮ್ಮನ್ನು ಕ್ಷಮಿಸಿರಿ ತಂದೆಯೇ. ಆದರೆ ನಾವು ಮನ ತಿರುಗಿ ಈ ವರ್ಷವನ್ನು ತಂದೆ ಬರುವಂಥ ವರ್ಷವನ್ನಾದರೂ ನಿಮಗಾಗಿ ತಂದೆ ನಾವು ಪ್ರಯೋಜನ ಪಡಿಸಿಕೊಳ್ಳುವಂತೆ, ತಂದೆ ನಿಮ್ಮೊಡನೆ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ತಂದೆಯೇ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಒಂದು ದಿವಸ ಈ ಲೋಕಯಾತ್ರೆಯನ್ನು ನಾವು ಮುಗಿಸಿ ನಿಮ್ಮನ್ನು ಎದುರುಗೊಳ್ಳುವಾಗ, ನಾನು ನಿನಗೆ ಕೊಟ್ಟಂಥ ಕಾಲ ವರ್ಷಗಳಲ್ಲಿ ನೀನು ನನಗಾಗಿ ಏನು ಮಾಡಿದೆ, ನಾನು ನಿನಗಾಗಿ ಕೊಟ್ಟಂಥ ಸಮಯವನ್ನು ನೀನು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡೆ ಎಂಬುದಾಗಿ ಪ್ರಶ್ನಿಸುವಾಗ ನಾವೇನು ಉತ್ತರವನ್ನು ಕೊಡೋಣ? ತಂದೆಯೇ, ವೃಥ ಸಮಯವನ್ನು ಕಳೆದು ಜೀವನವನ್ನು ಮುಗಿಸಬಾರದು, ಆದರೆ ಕರ್ತನೆಗೋಸ್ಕರವಾಗಿ ಪ್ರಯೋಜನವಾಗಿ ನಾವು ಬದುಕಬೇಕು. ತಂದೆಯೇ, ಆ ರೀತಿಯಾಗಿ ಈ ಬರುವಂಥ ವರ್ಷವನ್ನಾದರೂ ನಾವು ಪ್ರಯೋಜನ ಪಡಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಅಂತೆಯೇ ನಾವು ಈ ವರ್ಷವನ್ನು ನಿಮ್ಮಲ್ಲಿ ಪ್ರಯೋಜನವಾಗಿ ನಾವು ಕಳೆದಿದ್ದರೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಅಂತೆಯೇ ಈ ಬರುವಂಥ ವರ್ಷವನ್ನು ತಂದೆ ಇನ್ನೂ ಹೆಚ್ಚಾಗಿ ನಿಮಗೆ ಪ್ರಯೋಜನವಾಗಿ ಕಳೆಯುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಮಹಿಮೆಯ ಮೇಲೆ ಮಹಿಮೆಯನ್ನು ಕಾಣುವಂತೆ, ಬಲದ ಮೇಲೆ ನಾವು ಬಲ ಹೊಂದಿಕೊಳ್ಳುವಂತೆ ಈ 2026ನೇ ವರ್ಷವನ್ನು ನಮಗೆ ಅನುಗ್ರಹಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಅಂತೆಯೇ ವರ್ಷಗಳು ಕಳೆಯುತ್ತಾ
ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬರುವಿಕೆಯು ಅತ್ಯಂತ ಸಮೀಪವಾಗಿ ಹೋಗುತ್ತಿದೆಯಲ್ಲ ತಂದೆಯೇ, ಆತನ ಬರುವಿಕೆಯು ಅತ್ಯಂತ ಸಮೀಪವಾಗಿರುವಂಥ ಈ ಕಾಲಗಳಲ್ಲಿ ತಂದೆಯೇ, ನಾವು ಎಷ್ಟೋ ಆಸಕ್ತಿಯಿಂದ ಆತನನ್ನು ದರ್ಶಿಸಲು ತಂದೆಯೇ ಸಿದ್ಧರಾಗಿರುವ ಹಾಗೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.